KSISF PSI ಪರೀಕ್ಷೆಯ ವಿಶ್ಲೇಷಣೆ. ಕ್ವೆಶ್ಚನ್ ನಂಬರ್ 1. ಇದು ಪ್ರಚಲಿತ ಘಟನೆಯಾಗಿದ್ದರೂ ಇದಕ್ಕೆ ಇತಿಹಾಸದ ಹಿನ್ನೆಲೆ ಕೊಟ್ಟಾರ. ಹಾಗಾಗಿ ಏನಂದ್ರೆ ಸಾರ್ಸ್ ಎನ್ನುವ ರೋಗಕ್ಕೆ ಇತ್ತೀಚೆಗೆ ಔಷಧಿ ಕಂಡುಹಿಡಿಯಲಾಗಿದೆ. ಅದು ಯಾವ ದೇಶದ್ದು ಅಂತ ಕೇಳಿದ್ರೆ ಭಾರತ ದೇಶ. ಇದೇನಿದು ಸಾರ್ಸ್ ಅನ್ನೋದಕ್ಕೆ ಫಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಈ ಸಾರ್ಸ್ ಎನ್ನುವ ರೋಗಕ್ಕೆ ಔಷಧಿ ಕಂಡುಹಿಡಿದ ಭಾರತ ದೇಶ. ಅದಕ್ಕೆ ಭಾರತೀಯ ಸಾರ್ಸ್ CoV-2 ಜಿನೋಮಿಕ್ಸ್ ಅಂತೇಳಿ ಆ ಹೆಸರದ. ಇದನ್ನು ಯಾರು ಕಂಡುಹಿಡಿದ್ರು ಅಂದರೆ ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯ CSIR ಮತ್ತು ICMR ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ಕೂಡಿಕೊಂಡು ಕಂಡುಹಿಡಿದು. ಹಾಗಾದರೆ ಫಸ್ಟ್ ಇದು ಸಾರ್ಸ್ ಅಂದರೆ ಏನು ಅನ್ನೋದು ಬೇಕು. ಸಾರ್ಸ್ ಎಂದರೆ ಇದರ ಮ್ಯಾಗೂ ಮೊದಲೊಂದು ಸಲ ಏನಂದ್ರೆ SSC ಕ್ವಶನ್ನು ಕೇಳಿದ್ದ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತೇಳಿ ಬರ್ತದೆ. ಇದು ಉಸಿರಾಟಕ್ಕೆ ತೊಂದರೆ ಆಗ್ತದೆ. ಇದೂ ಫಸ್ಟ್ ವೈರಸ್ದಿಂದ ಬರುವ ರೋಗ ಚೀನಾದಲ್ಲಿನೇ ಹುಟ್ಟ್ಯಾದ. ಹಾಗಾಗಿ ಏನಂದ್ರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತೇಳಿ ಬರ್ತದೆ. ಹಾಗಾದರೆ ಈ ರೋಗ ಮೊಟ್ಟ ಮೊದಲಿಗೆ ಏನದಂದ್ರೆ ಎಲ್ಲಿ ಕಂಡು ಬಂದಿತ್ತು ಅಂದ್ರೆ ಫಸ್ಟ್ ಹುಟ್ಟಿದ್ದೇ ಚೀನಾ. SSC ಕ್ವಶನ್ ಇದು. ಹಾಗಾದರೆ ಎಷ್ಟರದಾಗ ಈ ರೋಗ ಹುಟ್ಟಿತ್ತು ಅಂದರೆ 2003. ಅವಾಗೂ ಇದು ಬಹಳ ದೊಡ್ಡ ನ್ಯೂಸ್ ಮಾಡಿ ಹೋಗಿತ್ತು. ದೇಹದ ಯಾವ ಭಾಗಕ್ಕೆ ಇದರ ಪರಿಣಾಮ ಬೀರುತ್ತದೆ ಅಂದರೆ ಶ್ವಾಸಕೋಶ ಉಸಿರಾಟಕ್ಕೆ ತೊಂದರೆಯಾಗುತ್ತದೆ. ಸಾರ್ಸ್ ಇದು ಎದರದಿಂದ ಬರ್ತದೆ? ವೈರಲ್ ಡಿಸೀಸ್ ಅಥವಾ ವೈರಸ್ದಿಂದ ಬರುವ ರೋಗ. ಹಾಗಾದರೆ ಇತ್ತೀಚೆಗೆ ಇದಕ್ಕೆ ಸಂಬಂಧಿಸಿದಂತಹ ಈ ಸಾರ್ಸ್ CoV-2 ಅನ್ನುವುದನ್ನು ಯಾರು ಸಂಶೋಧನೆ ಮಾಡ್ಯಾರಂದ್ರೆ CSIR ಸಂಸ್ಥೆದವರು. CSIR ಎನ್ನುವುದು ಇದು ಯಾರ ಅಧೀನದಲ್ಲಿ ಬರ್ತದೆ ಅಂದರೆ ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ. CSIR ಅನ್ನುವ ವಿಸ್ತೃತ ರೂಪ ಕೇಳಿದ್ರಂದ್ರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತೇಳಿ ಕರಿತೇವೆ ನಾವು. ಈ ರೀತಿ ಹೇಳಬೇಕು. ICMR ಅಂದ್ರೆ ಏನು ಇದನ್ನು ಕೇಳಿದ್ರು ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಈ ವರ್ಡ್ ಹೇಳಬೇಕು. ಯಾಕೆ ಇದನ್ನು ವಿಸ್ತೃತ ರೂಪ ಬರ್ದೀನಿ ಅಂದ್ರೆ ಇದಕ್ಕಿಂತ ಮೊದಲ ಇಂಥದ್ದೇ ಒಂದು ಪದ ಕೊಟ್ಟು IASದಾಗ ಪ್ರೀವಿಯಸ್ ಕ್ವಶನ್ ಪೇಪರ್ದಲ್ಲಿ ಕ್ವಶನ್ ಕೇಳಿದ್ದ. ಇಲ್ಲಿ ICMR ಅದ, ಇದು ICAR ತೋಳನ್. ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರಲ್ ರಿಸರ್ಚ್. ಇದು ಎದಕ್ಕೆ ಸಂಬಂಧದ ಅಂತ ಕೇಳಿದ್ದ? ಕೃಷಿ ವಿಭಾಗಕ್ಕೆ ಸಂಬಂಧಿಸಿದ ಎಲ್ಲ ಸಂಶೋಧನೆಗಳು ನಡೀತಾವೆ. ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಸೆಂಟರ್ ನವದೆಹಲಿದೊಳಗದಲ್ಲ. ಇದಕ್ಕೆ ಎಲ್ಲ ಸಂಬಂಧಿಸಿದ ಕೃಷಿಗೆ ಸಂಬಂಧಿಸಿದ ಸಂಶೋಧನೆಗಳು ನಡೀತಾವೆ. ಇದು ಮೆಡಿಕಲ್ಗೆ ಸಂಬಂಧಿಸಿದ್ದು ಯಾವುದಂದ್ರೆ ICMR. ಹಾಗಾದರೆ ಸಾರ್ಸ್ ಇದರ ವಿಸ್ತೃತ ರೂಪ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಸ್ಟಮ್. ಇದು ದೇಹದ ಯಾವ ಭಾಗಕ್ಕಂದ್ರೆ ಶ್ವಾಸಕೋಶಕ್ಕೆ. ಮೊಟ್ಟ ಮೊದಲಿಗೆ ಈ ರೋಗ ಎಲ್ಲಿ ಪತ್ತೆ ಹಚ್ಚಲಾಗಿದೆ ಅಂದರೆ ಚೀನಾದಾಗ. ಒಂಥರ ಹೆಂಗೆ ಅಂದ್ರೆ ಎಲ್ಲ ವೈರಸ್ಸಿನ ರೋಗಗಳು ಹುಟ್ಟೋದೇ ಚೀನಾ, ಅದಕ್ಕೆ ಔಷಧ ಕಂಡುಹಿಡಿದೇ ಭಾರತ. ಹಾಗಾಗಿ ಏನಂದ್ರೆ ಇಲ್ಲಿ ಏನಂದ್ರೆ ಚೀನಾ ದೇಶದಲ್ಲಿ ಬಹುತೇಕವಾಗಿ ಇತ್ತೀಚೆಗೆ ಏನಂದ್ರೆ ಕೋವಿಡ್ ಅದನ್ನು ಏನಂದ್ರೆ ಅಲ್ಲೇ. ನೆಕ್ಸ್ಟ್, ಇತ್ತೀಚೆಗೆ ನಿಧನರಾದ ಡಾಕ್ಟರ್ ಚನ್ನವೀರ ಕಣವಿಯವರು ಯಾವ ವೃತ್ತಿಯಲ್ಲಿ? ಇವ್ರ ಹೆಸರು ಕೇಳಲಾರ್ದಂತಹ ಒಬ್ಬ ಏನಂದ್ರೆ ವಿದ್ಯಾರ್ಥಿನೂ ಇರಲ್ಲ. ಎಲ್ಲರಿಗೂ ಗೊತ್ತಿರುವಂತಹ ಚಿರಪರಿಚಿತ ಏನಂದ್ರೆ ಬರಹಗಾರರು ಅಥವಾ ಸಾಹಿತಿಗಳು, ಲೇಖಕರು ಆಗಿದ್ದರು. ಇವರು ಎಲ್ಲಿ ಏನಂದ್ರೆ ಜನ್ಮಸ್ಥಳ ಅದ ಅಂತ ಕೇಳಿದ್ರಂದ್ರೆ ಇವರ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿ. ಹಾಗಾಗಿ ಏನಂದ್ರೆ ಇವರು ಗದಗ ಜಿಲ್ಲೆಯ ಹೊಂಬಾಳದವರು. ಹೊಂಬಾಳ ಅಂತೇಳಿ ಅಲ್ಲಿ ಜನನ. ಇವ್ರ ಬಗ್ಗೆ ಯಾಕೆ ಇತ್ತೀಚೆಗೆ ಏನಂದ್ರೆ ಈ ಪ್ರಶ್ನೆ ಮೂಡ್ಯದಂದ್ರೆ ಇವರು ಇತ್ತೀಚೆಗೆ ಅಂದ್ರೆ ಫೆಬ್ರವರಿ 16ರಂದು ದೇಹಾಂತಗೊಂಡರು. ಫೆಬ್ರವರಿ 16ರಂದು ದೇಹಾಂತಗೊಂಡಿದ್ದಾರೆ. ಹಾಗಾಗಿ ಅಂದ್ರೆ 2022 ಫೆಬ್ರವರಿ 16ರಂದು ದೇಹಾಂತಗೊಂಡಿರುವಂಥ ಕವಿಗಳಲ್ಲಿ ಚನ್ನವೀರ ಕಣವಿಯವರು. ಇವರು ಏನದಂದ್ರೆ ಒಂದು ಜೀವಧ್ವನಿ ಅಂತೇಳಿ ಈ ಪುಸ್ತಕ ಅದ ನೋಡಿ. ಇದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕದ.
ಅವರು ಇತರೆ ಯಾವ್ಯಾವು ಅಂದ್ರೆ ಕಾವ್ಯಾಕ್ಷಿ, ಭಾವಜೀವಿ, ಆಕಾಶಬುಟ್ಟಿ, ಮಧುಚಂದ್ರ, ಶಿಶು ಕಂಡ ಕನಸು, ನೆಲ ಮುಗಿಲು, ಮಣ್ಣಿನ ಮೆರವಣಿಗೆ, ದೀಪದಾರಿ, ಎರಡು ದಾದ, ಹೊಂಬೆಳಕು, ಕಾರ್ತಿಕದ ಮೋಡ, ಹೂ ಹೊರಳುವವು, ಸೂರ್ಯನ ಕಡೆಗೆ, ಶಿಶಿರದಲ್ಲಿ ಬಂದ ಸ್ನೇಹಿತ, ಇವೆಲ್ಲ ಅವರ ಇತರೆ ಏನಂದ್ರೆ ಕಾವ್ಯಗಳು ಆಗಿವೆ. ಇವರನ್ನು ಪ್ರೀತಿಯಿಂದ ಇವರಿಗೆ ಕರೆಯುವುದು ಸಮನ್ವಯ ಕವಿ ಅಂತೇಳಿ ಕರೀತಾರೆ. ಸಮನ್ವಯ ಕವಿ ಅಂತೇಳಿ ಕರೀತಾರೆ. ಹಾಗಾದರೆ ಚಂಬೆಳಕಿನ ಕವಿ ಅಂಥೇಳಿನೂ ಕರೀತಾರೆ. ಚಂಬೆಳಕಿನ ಕವಿ ಏನೋ ಒಂದು ಸೌಜನ್ಯದ ಕವಿ ಅಂತೇಳಿ ಕರೀತಾರೆ. ಇವೆಲ್ಲ ಅವರಿಗೆ ಇರುವಂಥ ಉಪನಾಮಗಳು, ಸಾಬ್ರಿಕ್ವೆಸ್ಟ್. ಹಾಗಾಗಿ ಸೌಜನ್ಯದ ಕವಿ, ಸಮನ್ವಯದ ಕವಿ, ಚಂಬೆಳಕಿನ ಕವಿ. ಅವರ ಪ್ರಮುಖ ಪುಸ್ತಕ ಯಾವುದು ನೆನಪಿಡಬೇಕು ಅಂದರೆ ಜೀವಧ್ವನಿ. ಇದಕ್ಕೆ ಏನಂದ್ರೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ನೆಕ್ಸ್ಟ್, ಭಾರತದ ಪುರಾತತ್ವ ಸಮೀಕ್ಷೆ ಯಾವ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳ್ತಾರೆ. ಸಂಸ್ಕೃತಿ ಸಚಿವಾಲಯ, ಕಲ್ಚರಲ್. ಹಾಗಾದರೆ ಇದು ಪುರಾತತ್ವ ಸಮೀಕ್ಷೆ ಎನ್ನುವುದನ್ನು ಇದನ್ನು ಫಸ್ಟ್ ಇಂಡಿಯನ್ ಆರ್ಕಿಯಾಲಜಿಕಲ್ ಅಂತೇಳಿ ಕರಿತೇವೆ ನಾವು. ಹಾಗಾದರೆ ಏನಂತಂದ್ರೆ ಇದು ಫಸ್ಟ್ ಯಾವಾಗ ಸ್ಥಾಪನೆ ಆಯಿತು ಅಂದ್ರೆ 1861ರಲ್ಲಿ. ಯಾರು ಅಂದ್ರೆ ಕನ್ನಿಂಗ್ ಹ್ಯಾಮ್ ಸ್ಥಾಪನೆ ಮಾಡಿದ್ದು, ಕನ್ನಿಂಗ್ ಹ್ಯಾಮ್. ಆದರೆ ಇವತ್ತು ಅದೇ ಇಲಾಖೆ ಯಾರ ಅಧೀನದಲ್ಲಿ ಅಂದ್ರೆ ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ನೆಕ್ಸ್ಟ್, ಸುದ್ದಿಯಲ್ಲಿ ಇದ್ದಿರುವಂತಹ RH-T 13 ಇದು ಯಾವ ಬೆಳೆ ಅರೆ ಕುಬ್ಜ ಜೀನ ಅಥವಾ ಅನುವಂಶಿಕ ಧಾತು ಆಗಿದೆ ಅಂತ ಕೇಳ್ಯಾರ. ಫಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡೋಣ. ಗೋಧಿ, ಇದಕ್ಕೆ ಮೊದಲು ಪರ್ಫೆಕ್ಟ್ ಆನ್ಸರ್ ಗೋಧಿ. ಇಲ್ಲಿ ಒಂದು ಅಬ್ಸರ್ವೇಷನ್ ಮಾಡಿ, ಪ್ರಪಂಚದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ದೇಶ ಯಾವುದು ಅಂದರೆ ಚೀನಾ. ಜಗತ್ತಿನಲ್ಲಿ ಹೆಚ್ಚು ಜನರ ಆಹಾರದ ಮೂಲ ಯಾವುದು ಅಂದ್ರೆ ಭತ್ತ. ಭಾರತದಲ್ಲಿ ಹೆಚ್ಚು ಜನರ ಆಹಾರದ ಮೂಲ ಅಂದ್ರೆ ಭತ್ತ. ಯಾವ ಬೆಳೆಗೆ ನಿಂತ ನೀರು ಬೇಕಾಗುತ್ತದೆ? ಭತ್ತ. ಹಾಗಾದರೆ ಭತ್ತದಲ್ಲಿ ಎದರ ಕೊರತೆ ಇರುತ್ತದೆ? UPSC ಕ್ವಶನ್, ಕ್ಯಾಲ್ಸಿಯಮದ ಕೊರತೆ ಇರ್ತದೆ. ಇನ್ನು ಪಾಲಿಸ್ ಮಾಡಿರುವ ಅಕ್ಕಿ ತಿನ್ನುವುದರಿಂದ ಯಾವ ರೋಗ ಬರ್ತದೆ? ವಿಟಮಿನ್ B1 ಥಯಾಮಿನ್ ಕೊರತೆ ಆಗ್ತದೆ, ಬೇರೆ ರೋಗ ಬರ್ತದೆ. ಇದು KES ಎಕ್ಸಾಮ್, ಕರ್ನಾಟಕ ಎಜುಕೇಷನ್ ಸರ್ವಿಸ್. ಭತ್ತದ ಗದ್ದೆಗಳಲ್ಲಿ ಸಾರಜನಕ ಸ್ಥಿರೀಕರಣ, ನೈಟ್ರೋಜನ್ ಫಿಕ್ಸೇಷನ್ ಅಂತೇಳಿ ಬರ್ತದೆ ರೀ. ಅದನ್ನು ಮಾಡಲು ಬಳಸುವಂತಹ ನೀಲಿ ಹಸಿರು ಶೇವಲಗಳು ಯಾವತ್ತು ಕೇಳ್ತಾರ? ಅದಕ್ಕೆ ನಾವು ಸ್ಪಷ್ಟವಾಗಿ ಹೇಳಬೇಕು, ನಾಸ್ಟಾಕ್ ಮತ್ತು ಅನೇಬಿನ ಇವೆರಡೂ ಭತ್ತದ ಗದ್ದೆಗಳಲ್ಲಿ ನೈಟ್ರೋಜನ್ ಸಂಗ್ರಹಣೆ ಮಾಡ್ತಾವೆ. ಇದು ಹೇಳಬೇಕು. ಕರ್ನಾಟಕದಲ್ಲಿ ಭತ್ತದ ಪಾರ್ಕ್ ಎಲ್ಲಿದೆ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಸಮೀಪದ ಕಾರಟಗಿ ಒಳಗದ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಎಲ್ಲಿ ಬೆಳೀತಾರೆ ಅಂದ್ರೆ ಗಂಗಾವತಿ ಫೇಮಸ್ ಅದ. ಜಿಲ್ಲಾ ತೊಗೊಂಡೇವು ಅಂದ್ರೆ ರಾಯಚೂರು ಜಿಲ್ಲೆ. ಭಾರತದೊಳಗೆ ಅತಿ ಹೆಚ್ಚು ಭತ್ತ ಬೆಳೆಯುವುದು ಪಶ್ಚಿಮ ಬಂಗಾಳ. ಭಾರತದ ಭತ್ತದ ಕಣಜ ಯಾವುದು ಅಂದ್ರೆ ಆಂಧ್ರ ಪ್ರದೇಶ. ಭತ್ತದ ಸಂಶೋಧನಾ ಕೇಂದ್ರ ಪ್ರಪಂಚದ ತೊಗೊಂಡ ಫಿಲಿಪೈನ್ಸ್. PSI ಕ್ವಶನ್ ಕೇಳಿದ್ರು. ಭಾರತದಲ್ಲಿ ಭತ್ತದ ಸಂಶೋಧನಾ ಕೇಂದ್ರ ಒರಿಸ್ಸಾ ರಾಜ್ಯದ ಕಟಕ್. ಇದು ಅದರ ಬಗ್ಗೆ ಮುಗಿತ್ತು. ಇದರ ಏನೋ ಒಂದು ಕೇಳ್ತಾರ, ಜಯ ಇದು ಒಂದು ಏನು ಅಂದ್ರೆ ಭತ್ತದ ತಳಿಯಾಗಿದೆ. ಇನ್ನು ಗೋಧಿ ಬಗ್ಗೆ ಒಂದಿಷ್ಟು ಗೊತ್ತಿರಲ್ಲ. ಭಾರತದಲ್ಲಿ ಹಸಿರು ಕ್ರಾಂತಿ ಚಾಲು ಆಗಿದ್ದೆ ಗೋಧಿ ಉತ್ಪಾದನೆಯಲ್ಲಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಹಸಿರು ಕ್ರಾಂತಿ ಅಂದ್ರೆ ಗೋಧಿ ಉತ್ಪಾದನೆಯೊಳಗೆ ಚಾಲು ಆಗ್ಯದ. ಮೆಕ್ಸಿಕೋ ದೇಶದಲ್ಲಿ ನಾರ್ಮನ್ ಬೋರ್ಲಾಗ್ ಎನ್ನುವರು ಅಮೇರಿಕಾ ದೇಶದ ಪ್ರಜೆ. UPSC ಕ್ವಶನ್, ಯಾವ ದೇಶದವರು ಅಂದ್ರೆ ಅಮೇರಿಕಾದವರು. ಅಮೇರಿಕಾ ದೇಶದ ಪ್ರಜೆಯಾಗಿರುವ ನಾರ್ಮನ್ ಬೋರ್ಲಾಗ್ ಅವರು ಮೆಕ್ಸಿಕೋ ದೇಶದಲ್ಲಿ ಗೋಧಿ ಇಳುವರಿಯನ್ನು ಹೆಚ್ಚಿಸಿ ಮಾಡಿಕೊಟ್ಟು ಅಲ್ಲಿಯ ಜನರಿಗೆ ಆಹಾರದ ಕೊರತೆ ನೀಗಿಸಿದರು. ಅವರಿಗೆ 1970ರಲ್ಲಿ ನೊಬೆಲ್ ಶಾಂತಿ ಪ್ರಶಸ್ತಿ ದೊರಕ್ಯಾದ. ಅಂದ್ರೆ ನೊಬೆಲ್ ಶಾಂತಿ ಪ್ರಶಸ್ತಿ ಪಡೆದಿರುವ ಏಕೈಕ ಪ್ರಪಂಚದ ಕೃಷಿ ವಿಜ್ಞಾನಿ ನಾರ್ಮನ್ ಬೋರ್ಲಾಗ್. ಹಾಗಾಗಿ ಅವರನ್ನು ಭಾರತಕ್ಕೆ ಕರೆಸಿರ್ತೇವೆ ನಾವು. ಭಾರತಕ್ಕೆ ಬಂದಿರುವ ಕೆಲವು ವಿಚಾರಗಳನ್ನು ಡೆಲ್ಲಿದೊಳಗಿಳಿದ್ರು, ಅಲ್ಲೇ ಸುತ್ತ ಅಡ್ಡಾಡಿದ್ರು. ಅಂದರೆ ಪಂಜಾಬ್ ಹರಿಯಾಣದಲ್ಲಿ. ಭಾರತದಲ್ಲಿ ಮೊದಲಿಗೆ ಹಸಿರು ಕ್ರಾಂತಿ ಎಲ್ಲಿ ಚಾಲು ಆಯಿತು ಅಂದರೆ ಪಂಜಾಬ್ ಮತ್ತು ಹರಿಯಾಣ. ಹಾಗಾದರೆ ಆ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಅವರು 4 ಬೀಜದ ತಳಿ ಕೊಟ್ಟು ಹೋದರು ಗೋಧಿಯ ಪ್ರಕಾರದ್ದು. ಅದರೊಳಗೆ 2 ಸಕ್ಸಸ್ ಆದವು, 2 ಫೇಲ್ ಆದವು. ಆ 2 ಸಕ್ಸಸ್ ಆಗಿರುವ ತಳಿಗಳು ಮೊದಲಿನ ಪ್ರೀವಿಯಸ್ SSC ಮತ್ತು CDS ಕ್ವಶನ್ ಕೇಳಿದರು. ಅದಕ್ಕೆ ನಾವು ಆ 2 ಗೋಧಿ ತಳಿಗಳು ಯಾವ್ಯಾವು ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕಲ್ಲ. ಒಂದು ಲೀಮಾ ರೋಷ, ಕರೆಕ್ಟಾಗಿ 64A ಅಂತ ಹೇಳ್ಬೇಕು. ಒಂದು ಸೋನಾರ 64.
ಹಾಗಾದರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಹಸಿರು ಕ್ರಾಂತಿ ಪ್ರಾರಂಭಗೊಂಡಿರುವುದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರು ಅಂದ್ರೆ ಪಂಜಾಬ್, ಹರಿಯಾಣ. ಇಲ್ಲಿ ಒಂದು ತಮಗೆ ಹೋಮ್ವರ್ಕ್, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಹಸಿರು ಕ್ರಾಂತಿ ಪ್ರಾರಂಭಿಸಲಾಯಿತು ಭಾರತದಾಗ? ಇದು ತಮಗಿರಬೇಕಾದಂಥ ಕ್ವಶನ್ ರೀ. ಹಾಗಾಗಿ ಇಲ್ಲಿ ಏನೋ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಪಂಜಾಬವನ್ನು ವೀಟ್ ಗ್ರೀನರಿ ಆಫ್ ಇಂಡಿಯಾ, ಭಾರತದ ಗೋಧಿಯ ಕಣಜ ಎಂದು ಕರೆಯುತ್ತಾರೆ. ಭಾರತದ ಗೋಧಿಯ ಕಣಜ ಅಂದರೆ ಯಾವುದು ಅಂದ್ರೆ ಪಂಜಾಬ್. ಆದರೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಚೀನಾ. ಅತಿ ಹೆಚ್ಚು ಗೋಧಿ ಬೆಳೆಯುವುದು ಯಾವುದ್ರಿ? ಚೀನಾ. ಸೆಕೆಂಡ್ ಯಾವುದು? USA. ಥರ್ಡ್ ಯಾರು ಅಂದ್ರೆ ಭಾರತ. ನಾಲ್ಕನೇದವರು ರಷ್ಯಾ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವಂಥ ರಾಜ್ಯ ಯಾವುದಂದ್ರೆ ಉತ್ತರ ಪ್ರದೇಶ. ಗೋಧಿಯ ಕಣಜ ಅಂತೇಳಿ ಯಾವುದು ಕರಿಬೇಕು ಅಂದ್ರೆ ಪಂಜಾಬ್. ಜಗತ್ತಿನ ರೊಟ್ಟಿಯ ಬುಟ್ಟಿ, ಬ್ರೆಡ್ ಬಾಸ್ಕೆಟ್ ಆಫ್ ದಿ ವರ್ಲ್ಡ್, ಅಮೇರಿಕಾ ದೇಶದ ಪ್ರೈರಿ ಹುಲ್ಲುಗಾವಲುಗಳು, ಅವನು ಗೋಧಿ ಬೆಳೀಲಿಕ್ಕೆ ಫೇಮಸ್ ಅದಾವ. ಇಷ್ಟೆಲ್ಲ ಇದಕ್ಕೆ ರಿಲೇಟೆಡ್. ಕಾನ್ಸ್ಟೇಬಲ್ಗೆ ಏನೊಂದು ಕ್ವಶನ್ ಕೇಳಿದ್ರು, ಸೋನಾಲಿಕ ಮತ್ತು ಕಲ್ಯಾಣ ಸೋನಾ ಇವೆರಡು ಗೋಧಿ ತಳಿಗಳೂ ಆಗಿವೆ. ಸೋನಾಲಿಕ ಇದಕ್ಕೆ ಸಂಬಂಧಿಸಿದೆ, ಗೋಧಿಯ ತಳಿಗಳಾಗಿವೆ. ಹಾಗಾದರೆ ಇದರದ್ದು ಏನು ವಿಶೇಷತೆ? RH-13 ಅನ್ನೋದು ಕಡಿಮೆ ಮಳೆ ಬೀಳುವ ಅಥವಾ ಶುಷ್ಕ ಅಂದ್ರೆ ಡ್ರೈ ಏರಿಯಾದೊಳಗೆ ಇದು ಬೆಳೀಲಿಕ್ಕೆ ಸಾಧ್ಯ ಅದ. ಹಾಗಾಗಿ ಇದರದ್ದು ವಿಶೇಷತೆ ಏನಂದ್ರೆ ಒಣ ಮಣ್ಣಿನಲ್ಲಿ ಎಲ್ಲಿ ಬೆಳೀತಾರಂದ್ರೆ ಇದಕ್ಕೆ ಈ ಧಾತು ಅಂದರೆ ಈ ಹೆಸರಿಂದ RH-13 ಎನ್ನುವುದು ಒಣ ಮಣ್ಣಿನಲ್ಲಿ, ಆದರೆ ಇದು ಬರಗಾಲ ನಿರೋಧಕ. ಮಳೆ ಬರಲಿಲ್ಲ ಅಂದ್ರೂ ರೆಸಿಸ್ಟೆನ್ಸ್ ಪವರ್ ಅದ, ತಡ್ಕೊಳತ್ತು ಒಂದಿಷ್ಟು ದಿನ ನೀರು ಸಿಗಲಿಲ್ಲ ಅಂದರು. ಹಾಗಾದರೆ ಇದು ಅರೆ ಸೆಮಿ ಡ್ವಾರ್ಫ್ ಕುಬ್ಜ ತಳಿಯಾಗಿದೆ. ಭಾಳ ಎತ್ತರಕ್ಕೆ ಬೆಳೆಯಲ್ಲ, ಗಿಡಕೆ ಬೆಳೆದಿರ್ತದೆ ಅನ್ನಂಗೆ. ಅರೆ ಕುಬ್ಜ ತಳಿಯಾಗಿದೆ. RH-13 ಇದು ಎದರ ತಳಿಯಾಗಿದೆ? ಗೋಧಿ. ಹತ್ತಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲಿಗೆ ಹತ್ತಿ ಅನ್ನೋದಂದ್ರೆ ಸಿಂಧೂ ನದಿನ ಕಣಿವೆ ನಾಗರಿಕತೆಯಲ್ಲಿ ಕಂಡುಬರೆಯುತ್ತೆ. ಹಾಗಾದರೆ ಹತ್ತಿ ಬೆಳೆಯೋದು ಎದರಾಗಂದ್ರೆ ಕಪ್ಪು ಮಣ್ಣಿನಲ್ಲಿ. ಕಪ್ಪು ಮಣ್ಣಿನಲ್ಲಿ ದೀರ್ಘಾವಧಿಯವರೆಗೆ ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತದೆ. ಅದು ಅಗ್ನಿಶಿಲೆಗಳಿಂದ ಮಾಡಲ್ಪಟ್ಟಿದೆ. ಅದನ್ನು ಅಂದರೆ ಡೆಕ್ಕನ್ ಭಾರತ ಅಥವಾ ಡೆಕ್ಕನ್ ಪ್ಲಾಟೋದೊಳಗೆ ಕಪ್ಪು ಮಣ್ಣು ಬಹಳ ಅದ. ಆ ಪ್ರದೇಶದೊಳಗನೆ ಹತ್ತಿ ಬೆಳೀತಾರೆ. ಇನ್ನು ಸೆಣಬು, ಇದನ್ನು ಕಾಂಡದಿಂದ ಪಡೆಯಲಾಗುತ್ತದೆ. ಸೆಣಬನ್ನು ಚಿನ್ನದ ಎಳೆ ಅಂತಾರೆ. ಹತ್ತಿಗೆ ಏನಂತಂದ್ರೆ ಬಿಳಿ ಚಿನ್ನ ಅಂತಾರೆ. ಹಾಗಾಗಿ ಹಸಿರು ಚಿನ್ನ ಎಂದರೆ ಯಾವುದು ಅಂದರೆ ಚಹಾ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು? ಮಿಲೆಟ್ಸ್, ಸಿರಿಧಾನ್ಯಗಳು. TV ಒಳಗೆ ಭಾಳಷ್ಟು ಅಡ್ವರ್ಟೈಸ್ ಬರ್ತಿರ್ತಾವೆ, ನೋಡ್ತಿರ್ತೇವೆ ನಾವು. ಹಾಗಾಗಿ ಇತ್ತೀಚೆಗೆ ಸಿರಿಧಾನ್ಯಗಳನ್ನು ಬಳಸ್ರಿ ಅಂತೇಳಿ ಕೆಲವೊಬ್ಬರು ಅಡ್ವರ್ಟೈಸ್ ಬಿಡ್ಲಿಕ್ಕತ್ತಾರ. ಹಾಗಾಗಿ ಏನಂದ್ರೆ ಸಿರಿಧಾನ್ಯಗಳಂದ್ರೆ ಸಣ್ಣ ಕಾಳಿನ ಧಾನ್ಯಗಳು 11 ಅಲ್ಲ, ಅವು ಪ್ರೋಟೀನ ಯುಕ್ತನೂ ಇರ್ತಾವೆ. ಹಾಗಾದರೆ ಇದರೊಳಗೆ ಯಾವುದಿಲ್ಲ? ಮುಸ್ಕಿನ ಜೋಳ ಇಲ್ಲ. ಇದು ಆ್ಯಕ್ಚುಲಿ ಗೊಂಜಾಳ ಅಂತಾರೆ. ಗೊಂಜಾಳ ಅಂದ್ರೆ ಇದನ್ನು ಇನ್ನೊಂದು ಹೆಸರು ಏನಂದ್ರೆ ಗೋವಿನ ಜೋಳ. ಗೋವಿನ ಜೋಳ ಅಂದ್ರೆ ಗೋವುಗಳಿಗೆ ಹಾಕಬಲ್ಲ ಜೋಳ. ಇದನ್ನು ಅಮೇರಿಕಾದಿಂದ ಭಾರತಕ್ಕೆ ಪರಿಚಯಿಸಲಾಗಿದೆ. ಹಾಗಾಗಿ ಇದನ್ನು ಒಂದು ಬಿಟ್ಟು ಕೇಸಂದ್ರೆ ಉಳಿದಿದ್ದು 3 ಹೇಳಬೇಕು. ಯಾವ 3 ಆತವಂದ್ರೆ ಒಂದು ಜೋಳ ಆತದ, ರಾಗಿ ಆತ, ಬಾಜ್ರ ಅಂದ್ರೆ ಸಜ್ಜರಿ, ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಬೆಳೀತಾರ. ಹಾಗಾದರೆ ಎರಡನ್ನು ಬಿಟ್ಟು ಕೇಸಂದ್ರೆ ಮುಸ್ಕಿನ ಜೋಳವನ್ನು ಬಿಟ್ಟು ಕೇಸಂದ್ರೆ ರಾಗಿ, ಜೋಳ ಮತ್ತು ಬಾಜ್ರ. ಇದಕ್ಕೆ ಸರಿಯಾದ ಉತ್ತರ 2 ಇರಲಾರ್ದನ್ನು ಆಯ್ಕೆ ಮಾಡ್ಕೋಬೇಕು. 1, 3, 4 3 ಸರಿಯಾಗಿವೆ. ಮುಸ್ಕಿನ ಜೋಳ ಸಂಬಂಧ ಇಲ್ಲ. ಈ ಮುಸ್ಕಿನ ಜೋಳದಿಂದ ಎದಕ್ಕೆ ಯೂಸ್ ಅದ ಅಂದರೆ ಇಥೆನಾಲ್ ತಯಾರು ಮಾಡಕತ್ತಾರ, ಜೈವಿಕ ಇಂಧನ. ಇಥೆನಾಲ್ ಎದಕ್ಕೆ ಬಳಸ್ತಾರೆ ಅಂದರೆ ಬೆಂಗಳೂರಿನಲ್ಲಿ BMTC ಬಸ್ಗಳಿಗೆ ಬಳಸ್ತಾರೆ. ಇದರಿಂದ ಏನಾಗಲ್ಲ ಅಂದ್ರೆ ಮಾಲಿನ್ಯತೆ ಉಂಟಾಗಲ್ಲ. ಇದು ಹೇಳಬೇಕು ನಾವು, ಕಡಿಮೆ ಮಾಲಿನ್ಯತೆ ಉಂಟಾಗ್ತದೆ. ಇನ್ನು KSK ಇದರ ಬಗ್ಗೆ ಏನೋ ಒಂದು ಕ್ವಶನ್ ಏನು ಕೇಳಿದ್ರೆ ಅಂದ್ರೆ ಇದರೊಳಗೆ ಜಂಪಿಂಗ್ ಜೀನ್ಸ್ ಅದಾವೆ. ಈ ಜಂಪಿಂಗ್ ಜೀನ್ಸ್ ಅಂದರೆ ಏನು? ನೆಗೆಯುವ ವಂಶವಾಹಿನಿಗಳು ಅಂತೇಳಿ ಕರೀತಾರೆ. ಈ ನೆಗೆಯುವ ವಂಶವಾಹಿನಿಗಳನ್ನು ಕಂಡು ಹಿಡಿದವರು ಯಾರು ಅಂತೇಳಿ ಕೇಳ್ಯಾರ? ಬಾರ್ಬರಾ ಮ್ಯಾಕ್ಕ್ಲಿಂಟಾಕ್. ಇದು SSC ಕ್ವಶನ್. ಮ್ಯಾಕ್ಕ್ಲಿಂಟಾಕ್
ಹಾಗಾಗಿ ಏನದಂದ್ರೆ ಮುಸ್ಕಿನ ಜೋಳಕ್ಕೆ ಇದು ಒಂದನ್ನು ಮಾತ್ರ ಎದುರಾಗ ಸಿರಿಧಾನ್ಯ. ನೆಕ್ಸ್ಟ್ ಲಕ್ಷದ್ವೀಪಕ್ಕೆ ಸಂಬಂಧಿಸಿದಂತೆ ಹೇಳಿ. ಫಸ್ಟ್ ಲಕ್ಷದ್ವೀಪದಲ್ಲಿ ಎಷ್ಟು ದ್ವೀಪಗಳದಾವ ಅಂತೇಳಿ SSC ಕ್ವಶನ್ ಕೇಳಿದ್ರು. 36 ದ್ವೀಪಗಳು ಇವೆ, ಇದು ಗೊತ್ತಿಲ್ಲ. ಹಾಗಾದರೆ ಲಕ್ಷದ್ವೀಪದ ಹಳೆಯ ಹೆಸರು ಲಕ್ಕಾಡ್ಯೂಸ್ ಎಂದಾಗಿತ್ತು ಮತ್ತು ಮಿನಿಕಾಯ್. ಲಕ್ಕಾಡ್ಯೂಸ್ ಆ್ಯಂಡ್ ಮಿನಿಕಾಯ್ ಎತ್ತಿದ್ದೆವು. ಇವು ಎಂಥ ದ್ವೀಪಗಳದವಂದ್ರೆ ಹವಳದ ದಿಬ್ಬಗಳು ಆಗಿವೆ, ಕೋರಲ್ ಐಲ್ಯಾಂಡ್ಸ್. ಲಕ್ಷದ್ವೀಪ ಎದರ ಕೋರ್ಟಿನ ವ್ಯಾಪ್ತಿಯೊಳಗೆ ಬರ್ತದಂದ್ರೆ ಕೇರಳದ ಹೈಕೋರ್ಟಿನ ವ್ಯಾಪ್ತಿಗೆ ಬರ್ತದೆ. ಅಂದರೆ ಇದರ ಅರ್ಥ ಕೋಚಿ ಹೈಕೋರ್ಟಿನ ವ್ಯಾಪ್ತಿಗೆ ಬರ್ತದೆ. ಅದಕ್ಕೇನು ಸಪ್ರೇಟ್ ಬೆಂಚ್ನೂ ಇಲ್ಲ. ಕೇರಳದಲ್ಲಿ ಮುಸ್ಲಿಂ ಸಮುದಾಯ ಇದ್ರೂ ಅಧಿಕೃತ ಭಾಷೆ ಮಾತ್ರ ಮಲಯಾಳಮದ. ಮಲಯಾಳಮ ಯಾವ ರಾಜ್ಯದ ಆಡಳಿತ ಭಾಷೆಯೂ ಹೌದು ಅಂತ ಕೇಳಿದ್ರಂದ್ರೆ ಕೇರಳದ್ದು, ಕೇರಳ. ಇನ್ನು ಲಕ್ಷದ್ವೀಪದಲ್ಲಿ ಎಷ್ಟು ಡಿಸ್ಟಿಕ್ಗಳದವ ಅಂತ ಕೇಳ್ಯಾರ. ಒಂದೇ ಒಂದು ಡಿಸ್ಟಿಕ್ ಅದ. ಸರಿ ತಾಲೂಕು ಅದಾವ ಅಂತ ಕೇಳಿದ್ರು 4 ತಾಲೂಕು ಅದಾವ. 4 ತಾಲೂಕು, ಒಂದು ಜಿಲ್ಲೆ ಅದ. ಹಾಗಾದರೆ ಲಕ್ಷದ್ವೀಪ ಕೇಳಿದ ಎಲ್ಲ ಹೇಳಿಕೆಗಳು ಏನಾಗಿವೆ? ಸರಿಯಾಗಿವೆ. ಇದಕ್ಕೆ ಸರಿ ಉತ್ತರ ಏನು ಅಂದ್ರೆ 1, 2, 3. 1, 2, 3 ಇವು 3 ಸರಿಯಾದ ಉತ್ತರ. ಇದು ನಮಗೆ ಕರೆಕ್ಟ್ ಗೊತ್ತಿರಬೇಕು. 1, 2, 3 ಅನ್ನೋದು. ಇದು ಲಕ್ಷದ್ವೀಪಗಳು ಎಲ್ಲದವ ಅಂತ ಕೇಳಿದ್ರು ಅಂದ್ರೆ ಅರಬ್ಬಿ ಸಮುದ್ರದಲ್ಲಿ ಅದ. ಅರಬ್ಬಿ ಸಮುದ್ರ ಇಷ್ಟು ಗೊತ್ತಿಲ್ಲ. ನೆಕ್ಸ್ಟ್ ಬ್ಲೂ ಕಾರ್ಬನ್, ನೀಲಿ ಇಂಗಾಲ ಅಂಥೇಳಿ ಇದರದ್ದು ನ್ಯೂಸ್ ಭಾಳ ಅದ. ಹಾಗಾಗಿ ಏನಂದ್ರೆ ಇತ್ತೀಚೆಗೆ ಇದರದ್ದು ಏನಂದ್ರೆ ಒಂದಿಷ್ಟು ಪೇಪರ್ದಾಗ ಭಾಳಷ್ಟು ಕಡೆ ಅನ್ನೋದು ಬಂದಿದ್ದು, ಮಾಹಿತಿನೂ ಬಂದಿತ್ತು. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನೀಲಿ ಇಂಗಾಲ ಎನ್ನುವುದು, ಬ್ಲೂ ಕಾರ್ಬನ್ ಎನ್ನುವುದು ಸಮುದ್ರದ ಕರಾವಳಿ ಪ್ರದೇಶದಲ್ಲಿ ಸಮುದ್ರದ ಪರಿಸರ ವ್ಯವಸ್ಥೆಯಲ್ಲಿ ಕಂಡುಬರುತ್ತದೆ. ಹಾಗಾದರೆ ಇದು ಎಲ್ಲೆಡೆ ಕಂಡುಬರ್ತದ ಅಂತ ಕೇಳಿದ್ರು ಅಂದ್ರೆ ಇದು ಒಂದು ಕರಾವಳಿ ತೀರದಲ್ಲಿ ಕಂಡುಬರ್ತದೆ, ಕೋಸ್ಟಲ್ ಏರಿಯಾ. ಮತ್ತು ಮ್ಯಾನ್ಗ್ರೋವ್ ಕಾಡುಗಳಲ್ಲಿ ಕಂಡುಬರ್ತಾವೆ. ಮ್ಯಾನ್ಗ್ರೋವ್ ಕಾಡುಗಳು ಅಲ್ಲೇ ಇರ್ತಾವೆ. ಮ್ಯಾನ್ಗ್ರೋವ್ ಕಾಡುಗಳಲ್ಲಿ ಕಂಡುಬರುತ್ತದೆ. ಟೈಡ್ಸ್ದಾಗ ಕಂಡು ಬರ್ತಾವೆ. ಅಂದ್ರೆ ಸಮುದ್ರದ ದಂಡಿಯೊಳಗನೆ ಉಬ್ಬರ ಇಳಿತಗಳು ಅಂತೇಳಿ ಬರ್ತಾವೆ. ಇನ್ನು ಸಮುದ್ರದ ನೀರು ಉಪ್ಪಿರ್ತಾವೆ, ಸಾಲ್ಟ್ ಲೇಕ್ಗಳಿರ್ತಾವೆ ಸ್ವಲ್ಪ. ಆ ಸಾಲ್ಟ್ ಲೇಕ್ ಅಂದ್ರೆ ಉಪ್ಪು ನೀರಿನ ಸರೋವರಗಳು ಇರ್ತಾವೆ ಸಮುದ್ರದ ಪಕ್ಕದಲ್ಲಿ. ಇನ್ನು ಸಮುದ್ರದ ದಂಡಿಗೆ ಒಂದಿಷ್ಟು ಹುಲ್ಲು ಬೆಳೆದಿರ್ತದೆ. ಹಾಗಾಗಿ ಅಂದ್ರೆ ಹುಲ್ಲಿನಲ್ಲಿ ಇರ್ತವೆ. ಇದು ಫಸ್ಟ್ ಗೊತ್ತಿಲ್ಲ. ಇದರದ್ದು ಮೇನ್ ಏನು ಅಂದ್ರೆ ಈ ನೀಲಿ ಕಾರ್ಬನ್ ಎನ್ನುವುದರ ಮೇನ್ ಸೋರ್ಸ್ ಎಲ್ಲದಂದ್ರೆ ಕರಾವಳಿ ತೀರ ಹೇಳಬೇಕು. ಇದರ ಮೇನ್ ಪರಿಸರ ವ್ಯವಸ್ಥೆ ಒಳಗೊಂಡಿದ್ದು. ಹಾಗಾದರೆ ಇದು ಇಂಗಾಲ ಎನ್ನುವುದು ಕರಾವಳಿ ಮತ್ತು ಸಮುದ್ರದ ವ್ಯವಸ್ಥೆಗಳಲ್ಲಿ ಸಂಗ್ರಹವಾಗಿರುತ್ತದೆ. 100ಕ್ಕೆ 100 ಇದು ಕರೆಕ್ಟ್ ಅದ ಅಂದಂಗೆ. ಒಂದನೇ ಸ್ಟೇಟ್ಮೆಂಟ್ ಏನದ ರೀ? 100% ಕರೆಕ್ಟ್. ಇಂಗಾಲ ವಶಪಡಿಸಿಕೊಳ್ಳಲು ನೀಲಿ ಇಂಗಾಲ ನಿರ್ಣಾಯಕವಾಗಿದೆ. ಹೌದು, ಅದರ ಅಪೋಸಿಟ್ ಅದ, ಇದನ್ನು ಕರೆಕ್ಟ್. ಆದರೆ ಇಲ್ಲಿ ಏನದ ನೋಡಿ, ಭಾರತದ ನಿವ್ವಳ ನೀಲಿ ಇಂಗಾಲದ ದಾನಿ ಅಲ್ಲರಿದು ಸ್ವೀಕೃತಿ ಅಂತೇಳಿ ಆಗ್ತದೆ. ಸ್ವೀಕೃತಿ ಅಂಥೇಳಿ ಇತ್ತೀಚೆಗೆ ನೇಚರ್ ಎನ್ನುವ ಒಂದು ಪತ್ರಿಕೆ ಅಥವಾ ಜರ್ನಲ್ ಅದ, ಅದರಲ್ಲಿ ಬರೆಯಲಾಗಿದೆ. ಹಾಗಾಗಿ ಅಂದ್ರೆ ಭಾರತ ನಿವ್ವಳ ನೀಲಿ ಇಂಗಾಲದ ಸ್ವೀಕೃತಿ ದೇಶವಾಗಿದೆ. ಇದು ಹೇಳಬೇಕು. ರಿಸಿಪ್ಟಂಟ್, ನಾಟ್ ಎ ಡೋನರ್. ಅದಕ್ಕಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 3 ಹೊರತುಪಡಿಸಿದರೆ 1 ಮತ್ತು 2 ಈ 2 ಹೇಳಿಕೆಗಳು ಸರಿಯಾಗಿವೆ. ನೆಕ್ಸ್ಟ್ ಅಂದರೆ ಇದು ಮಾಲಿನ್ಯವನ್ನು ಕಡಿಮೆ ಮಾಡೋದು. ಕಾರ್ಬನ್ ಸಿಂಕ್ಸ್ ಅನ್ನಂಗ್ರಿ. ಇದಕ್ಕೆ ಕೆಲವೊಂದು ಹೆಸರು ಏನು ಕೊಡ್ಬೋದು ಅಂದ್ರೆ ಕಾರ್ಬನ್ ಸಿಂಕ್ಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಭಾರತದಲ್ಲಿ ಮೀನುಗಾರಿಕಾ ವಲಯಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ ತಿಳಿದ. ಇದು ಸ್ಪಷ್ಟವಾಗಿ ಏನಂದ್ರೆ ಈ ಕ್ವಶನ್ ಆಲ್ರೆಡಿ ಏನಂದ್ರೆ ರೆಡಿ ಇದ್ದುದನ್ನೇ ಡೈರೆಕ್ಟ್ ಪರೀಕ್ಷೆದೊಳಗೆ ಡಂಪ್ ಮಾಡಿಟ್ಟಾರ.
ಹಾಗಾಗಿ ಏನದಂದ್ರೆ ಇದು ಆಲ್ರೆಡಿ ಏನಂದ್ರೆ IAS ಒಂದು ತರಬೇತಿ ಸಂಸ್ಥೆಗಳು ತಾವು ಬಿಡುವಂಥ ಪ್ರಶ್ನೆ ಪತ್ರಿಕೆಗಳಲ್ಲಿ ಸೇಮ್ ಆಪ್ಷನ್ನ ಸೇಮ್ ಎಲ್ಲ ಇದ್ದದ್ದು. ಇದರದ್ದು ಒಂದು ವಿಶೇಷತೆ ಏನದಂದ್ರೆ ಮೀನುಗಾರಿಕೆ ಎನ್ನುವುದು ಕೇಂದ್ರದ ವಿಷಯವಾಗಿದೆ. ತಪ್ಪು. ಯಾಕಂದರೆ 2005 KS ಎಕ್ಸಾಮ್ದಾಗ ಕೇಳಿದರು, ಇದು ರಾಜ್ಯ ಪಟ್ಟಿಯ ವಿಷಯವಾಗಿದೆ. ಮೀನುಗಾರಿಕೆ ಮೀನಿಗೆ ಅಲ್ಲಿ ವರ್ಡ್ ಏನು ಕೊಟ್ಟಿದ್ರು ಅಂದ್ರೆ ಮತ್ಸ್ಯಗಾರಿಕೆ ಅಂತ ಕೇಳ್ತಿರ್ತಾರೆ. ಮತ್ಸ್ಯ ಎನ್ನುವುದು ರಾಜ್ಯ ಪಟ್ಟಿಯ ವಿಷಯವಾಗಿದೆ. ಇಟ್ ಈಸ್ ಎನ್ ಸ್ಟೇಟ್ ಸಬ್ಜೆಕ್ಟ್. ನಮ್ಮ ಕರ್ನಾಟಕದಾಗನೂ ಒಬ್ಬರು ಮೀನುಗಾರಿಕಾ ಸಚಿವರದಾರ ಅಂದಂಗೆ. ಅಂದ್ರೆ ಒಂದೇ ಹೇಳಿಕೆ ಏನಾಯಿತು, ತಪ್ಪಾಗಿದೆ. ಭಾರತವು ವಿಶ್ವದ 2ನೇ ಅತಿ ದೊಡ್ಡದಾದ ಮೀನು ಉತ್ಪಾದಕ ದೇಶವಾಗಿದೆ. ಹೌದು, ಚೀನಾ ಮೊದಲದರ, ಭಾರತ 2ನೇದವರೇ ಅದೀವಿ ನಾವು. ಮೀನಿನ ಉತ್ಪಾದನೆಯಲ್ಲಿ ನಮ್ಮ ಸ್ಥಾನ 2ನೇದದ. ಇದು ಸರಿ ಉತ್ತರ. ಮೀನುಗಾರಿಕಾ ವಲಯವು ದೇಶದ ಒಟ್ಟು ಮೌಲ್ಯವರ್ಧಿತಕ್ಕೆ ಎಷ್ಟು ಕೊಡುಗೆಯನ್ನು ನೀಡುತ್ತದೆ ಅಂತ ಕೇಳ್ತಾರೆ. ಇಲ್ಲಿ ಫಸ್ಟ್ ಪ್ರಪಂಚದ ಒಟ್ಟು ಮೀನಿನ ಉತ್ಪಾದನೆಯಲ್ಲಿ ಭಾರತದ ಪ್ರಮಾಣ ಎಷ್ಟರೇ ಅದ ಅಂದ್ರೆ ಅಪ್ರಾಕ್ಸಿಮೇಟ್ಲಿ 7.5ರಿಂದ 8 ಅಂದರೆ 7.5%. ಜಗತ್ತಿನ ಒಟ್ಟು ಮೀನಿನ ಉತ್ಪಾದನೆಯಲ್ಲಿ ನಮ್ಮ ಪಾಲು ಎಷ್ಟು? 7.5. ಮೀನುಗಾರಿಕಾ ವಲಯವು ದೇಶದ ಒಟ್ಟು ಮೌಲ್ಯವರ್ಧಿತಕ್ಕೆ 2.5ರಷ್ಟು ಕೊಡುಗೆಯನ್ನು ನೀಡುತ್ತದೆ. ಇಂಥ ಸಂಖ್ಯೆಗಳನ್ನು ಸಂಶೋಧನೆ ಮಾಡಿ ಎಕ್ಸಾಮ್ ಬರೀಬೇಕಂದ್ರೆ ಸ್ವಲ್ಪ ಕಷ್ಟ ಆಯಿತು. ಇಲ್ಲಿ ಸ್ವಲ್ಪ ಇದರ ಬಗ್ಗೆ ಏನಂತೇಳಿ ಅಂದ್ರೆ 2.5% ನಮ್ಮ ದೇಶದ ಒಟ್ಟು ಮೌಲ್ಯವರ್ಧಿತಕ್ಕೆ ಕೊಡುಗೆ ಆಗಿಲ್ಲ ಮೀನುಗಾರಿಕೆ. ಯಾಕಂದ್ರೆ ನಮ್ಮಲ್ಲಿ ಬೇಸಸ್ ಇರೋದು ಕೃಷಿ ಬಹಳ ಇಂಪಾರ್ಟೆಂಟ್ ಸೋರ್ಸ್. ಇದರ ಪ್ರಮಾಣ 1.24% ಇದೆ. ಹಾಗಾದರೆ ಯಾಕೆ ಇದರದ್ದು ಪ್ರಮಾಣ ಜಾಸ್ತಿ ಇಲ್ಲ ಅಂತಲ್ಲಕ್ಕಂದ್ರೆ, ಯಾವಾಗಲೂ ಮೀನುಗಾರಿಕಾ ವಲಯಗಳು ಹೆಂಗಿರ್ತಾವ ಅಂದ್ರೆ ಒಂದು ಉಷ್ಣೋದಕ ಒಂದು ಶೀತೋದಕ 2 ಗಾಳಿಗಳು ವಿಲೀನ ಆಗಬೇಕು. ಹಾಗಾದರೆ ಈಗ ಎಕ್ಸಾಂಪಲ್ ಜಪಾನ್ ದೇಶದಲ್ಲಿ ಉಷ್ಣೋದಕ ಶೀತೋದಕ ವಾರ್ಮ್ ಕರೆಂಟ್ ಕೋಲ್ಡ್ ಕರೆಂಟ್ OACO ಕ್ಯೂರೋಸಿಒ ಅಂತೇಳಿ ಬರ್ತಾವೆ ತಿಳ್ಕೊರಿ. ಕ್ಯೂರೋಸಿಒ CO OACO ಈ 2 ಪ್ರವಾಹಗಳು ಎಲ್ಲಿ ಸಂಗಮಗೊಳ್ಳುತ್ತವಲ್ಲ ಆ ನೀರಿನ ಜಾಗದಲ್ಲಿ ಸಸ್ಯ ಪ್ಲವಕ ಅಂತೇಳಿ ಬೆಳಿತಾವೆ. ಈ ಸಸ್ಯ ಪ್ಲವಕಗಳಿಗೆ ಪ್ಲ್ಯಾಂಕ್ಟಾನ್ಸ್ ಅಂತೇಳಿ ಕರೀತಾರೆ. ಪ್ಲ್ಯಾಂಕ್ಟಾನ್ಸ್. ಈ ಪ್ಲ್ಯಾಂಕ್ಟಾನ್ಸ್ಗಳನ್ನು ತಿನ್ನದೇ ಪ್ರಾಣಿ ಪ್ಲವಕಗಳು. ಪ್ರಾಣಿ ಪ್ಲವಕ ಅಂದರೆ ಈ ಮನೆಗೊಳದಾಗ ಮನೆಗೊಳದಾಗ ಅದು ಅಕ್ವೇರಿಯಮ್ದೊಳಗೆ ಮೀನು ಸಾಕಿರ್ತಾರೆ. ಅವಕ್ಕೆ ತಿನ್ನಕ್ಕೆ ಆಹಾರ ಹಾಕ್ತೀವಲ್ಲ ಅವೇ ಎನಿಮಲ್ ಪ್ಲ್ಯಾಂಕ್ಟಾನ್ಸ್. ಪ್ರಾಣಿ ಪ್ಲವಕ ಎನಿಮಲ್ ಪ್ಲ್ಯಾಂಕ್ಟಾನ್ಸ್ ಅಂತೇಳಿ ಬರ್ತಾವೆ. ಈ ಎನಿಮಲ್ ಪ್ಲ್ಯಾಂಕ್ಟಾನ್ಸ್ ಎನ್ನುವುದು ತಿನ್ನದೇ ಮೀನು ತಿಂತಾವೆ. ಹಾಗಾದರೆ ಮೀನಿನ ಮೇನ್ ಸೋರ್ಸ್ ಆಫ್ ಫುಡ್ ಯಾವುದು? ಎನಿಮಲ್ ಪ್ಲ್ಯಾಂಕ್ಟಾನ್. ಇದರದ್ದು ಮೇನ್ ಸೋರ್ಸ್ ಫುಡ್ ಇದು ಆಹಾರದ ಸರಪಳಿ. ಇದು ತಯಾರಾಗಬೇಕಂದ್ರೆ ಶೀತೋದಕ ಉಷ್ಣೋದಕ 2. ಅದಕ್ಕೆ ಜಪಾನ್ ದೇಶದಲ್ಲಿ ಹೊನ್ಸು ಮತ್ತು ಹೊಕೈಡೋ ಅಂತೇಳಿ ದ್ವೀಪಗಳು ಬರ್ತಾವೆ. ಇಲ್ಲಿ ಮೀನುಗಾರಿಕಾ ವಲಯಗಳಲ್ಲಿ ಸ್ಟ್ಯಾಂಡರ್ಡ್ ಅದ. ಉತ್ಪಾದನೆಯಲ್ಲಿ ಚೀನಾ ಇರಬಹುದು, ಬಟ್ ಜಪಾನ್ ದೇಶದಲ್ಲಿ ಅತ್ಯುತ್ತಮ ಜಾತಿಯ ಮೀನುಗಳು ಸಿಗ್ತಾವೆ ಇಲ್ಲಿ. ಇದು ಆಹಾರದ ಸರಪಳಿಯ ರಚನೆ ಬರ್ತದೆ ಈ ರೀತಿ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಕೇವಲ 2 ಮಾತ್ರ ಸರಿಯಾಗಿದೆ. ಇದು 2.5% ಇಲ್ಲ, ಇದು 1.24% ಇದು. ನೆಕ್ಸ್ಟ್ 2 ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತನ LCM 864 ಆಗಿದೆ, HCF 144 ಆಗಿದೆ. ಒಂದು ಸಂಖ್ಯೆ ಕೊಟ್ಟಾನ, ಏನೋ ಒಂದು ಸಂಖ್ಯೆ ಯಾವುದು ಅಂತೇಳಿ 8th ಸ್ಟ್ಯಾಂಡರ್ಡ್ ಪುಸ್ತಕದಾಗ ಪ್ರಶ್ನೆ ರೀ. ಏನದಾವ ಅಂದ್ರೆ 2 ಸಂಖ್ಯೆಗಳು A × B ಆಗಿರಲಿ, ಹಾಗಾದರೆ ಅದರ ಲಸ ಅ ಮತ್ತು ಮಸ ಅಗಳ ಗುಣಲಬ್ಧಕ್ಕೆ ಸಮವಾಗಿರುತ್ತದೆ HCF. 2 ಸಂಖ್ಯೆಗಳ ಏನೇನು ಕೊಟ್ಟನಂದ್ರೆ ಒಂದು 864 ಕೊಟ್ಟನ, ಏನೋ ಒಂದು ಏನು ಕೊಟ್ಟನ ಅಂದ್ರೆ 144 ಕೊಟ್ಟನ. ಲಸ ಮಸ ಎಷ್ಟು ಕೊಟ್ಟನ? 144. ಲಸ ಅ ಅಂದ್ರೆ ನಮ್ಗೆ ಇಲ್ಲಿ ಏನಂದ್ರೆ 144 ಒಂದು ಸಂಖ್ಯೆ. ಒಂದು ನಿಮಿಷ. ಲಸ ಎಷ್ಟು ಕೊಟ್ಟನ? 864. ಮಸ ಎಷ್ಟು ಕೊಟ್ಟನ? 144. ಒಂದು ಸಂಖ್ಯೆ ಎಷ್ಟು ಕೊಟ್ಟನಂದ್ರೆ 288. ಬಿ ಅನ್ನೋದು ಗೊತ್ತಿಲ್ಲ.
ಹಾಗಾದರೆ ಇದು ಈ ಕಡೆ ಹೋಯಿತು ಅಂದ್ರೆ ಭಾಗಾಕಾರ ಆಗ್ತದೆ. 864 ಇಂಟು 144 ಡಿವೈಡೆಡ್ ಬೈ 288. ಒಂದಲೇ ಎರಡಲೇ, ಎರಡು ಒಂದಲೇ, ಎರಡು ನಾಲ್ಕಲೇ, ಎರಡು ಮೂರಲೇ, ಎರಡು ಎರಡಲೇ. ಆನ್ಸರ್ ಎಷ್ಟು ಇದಕ್ಕೆ? 432. ನೆಕ್ಸ್ಟ್, ಎ ಮತ್ತು ಬಿ ಯ ವಯಸ್ಸು ಅನುಕ್ರಮವಾಗಿ 2:3 ಆಗಿದೆ. ಹಾಗಾದರೆ 6 ವರ್ಷಗಳ ನಂತರ ಅಂತ ಕೇಳ್ಯಾರ. ಈ ಪ್ರಶ್ನೆಯನ್ನು ಈ ರೀತಿ ಬಿಡಿಸ್ಕೋಬೇಕು. ಯಾವಾಗಲೂ ಫಸ್ಟ್ ಯಾವಾಗಲೂ ಈಗ ಅನ್ನೋದಿರಬೇಕು, ಆಮ್ಯಾಗ ನಂತರರೇ ಇಲ್ಲಿ ಹಿಂದರೇ ಇಲ್ಲಿ ಅದನ್ನು ತಗೋಬೇಕು. ಹಾಗಾದರೆ ಯಾರಿಬ್ಬರದಾರ ಅಂದರೆ ಎ ಮತ್ತು ಬಿ ಅಂತೇಳಿ ಇಬ್ಬರದಾರ. ಅವರಿಬ್ಬರ ಅನುಪಾತ 2:3 ಆಗಿದೆ. ಎಷ್ಟು ವರ್ಷಗಳ ಹಿಂದೆ ಅಂದ್ರೆ 6 ವರ್ಷಗಳ ಹಿಂದೆ ಅಥವಾ ನಂತರ ಏನದ ಅದನ್ನು ಬರ್ಕೊಳ್ಳೋಣ. 6 ವರ್ಷಗಳ ನಂತರ ಕೊಟ್ಟರು ಅಟ್ಟೆ, ಹಿಂದೆ ಕೊಟ್ಟರು ಅಟ್ಟೆ. 8:11 ಇಷ್ಟು ಕೊಟ್ಟಾನ. ಯಾವಾಗಲೂ ಫಸ್ಟ್ ಈ ಸಾಲ ಬಿಡಿಸ್ಕೋಬೇಕು. 6 ಇಂಟು ಇವೆರಡು ಥರದ ಡಿಫ್ರೆನ್ಸ್ ತೊಗೋಬೇಕು. ಯಾವಾಗಲೂ ದೊಡ್ಡದರದ ಸಣ್ಣದ ಮೈನಸ್ ಮಾಡಿ ಡಿವೈಡೆಡ್ ಬೈ ಓರೆ ಗುಣಾಕಾರ ಮಾಡಿ ಈ ಅನುಪಾತಗಳನ್ನು. 11 2 22, 8 3 24 ಓರೆ ಗುಣಾಕಾರ. 8 3 24, 11 2 22 ಮೈನಸ್ಸೇ ಮಾಡಬೇಕು. 6ಕ್ಕೆ 6 ಬರೀರಿ, 11ರದ 8 ಹೋದ್ರೆ 3 ಬರೀರಿ, 24ರದ 2 ಹೋದ್ರೆ 2, 2 ಒಂದಲೇ, 2 ಮೂರಲೇ, 3 ಮೂರಲೇ ಎಷ್ಟು ಬತ್ತು? 9. ಈ ಬಂದಿರುವ 9ನಿಂದ ಇದಕ್ಕೆ ಗುಣಾಕಾರ ಮಾಡಿದ್ರೆ ಇವನು ವಯಸ್ಸು ಸಿಗ್ತದೆ, ಇದರದಿಂದ ಗುಣಾಕಾರ ಮಾಡಿದ್ರೆ ಇವನು ವಯಸ್ಸು ಸಿಗ್ತದೆ. 9 3 27. ಯಾರ ವಯಸ್ಸು ಕೇಳಂದ್ರೆ ಬಿ ಇದಾವ. 9 2 18 ಎ, 9 3 27 ಬಿ. ಹಾಗಾದರೆ 27. ಭಾಳ ಸರಳ ವಿಧಾನ ಇದು. ನೆಕ್ಸ್ಟ್, ಒಂದು ಕೆಲಸವನ್ನು 6 ಪುರುಷರು 9 ದಿನದಲ್ಲಿ ಮಾಡುತ್ತಾರೆ. ಹಾಗಾದರೆ ಅದೇ ಕೆಲಸವನ್ನು ಎಷ್ಟು ಜನರು ಏನದಂದ್ರೆ 3 ದಿನದಲ್ಲಿ ಮಾಡುತ್ತಾರೆ. ಅನುಪಾತ ಸಮಾನುಪಾತ. 6 ಜನರು ಒಂದು ಕೆಲಸ ಎಷ್ಟು ದಿನದಲ್ಲಿ ಮಾಡುತ್ತಾರೆ? 9 ದಿನ. ಹಾಗಾದರೆ ಎಕ್ಸ್ ಜನರು ಅದೇ ಕೆಲಸ 3 ದಿನದಲ್ಲಿ. 6 9 ಎಷ್ಟು? 54. ಎಷ್ಟು 3 54? ಇದು ಲೆಕ್ಕ ತೋರಿ. ಎಷ್ಟು 3 54? 18 3 54. ಅದೇ ತೊಳೆದು ಮಗ್ಗಿ ಬರಬೇಕ್ರಿ ಇದಕ್ಕೆ. ನೆಕ್ಸ್ಟ್, 2025 ಇದರ ವರ್ಗಮೂಲ ಎಷ್ಟು? ಬಿಡಿ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಬಂದರೆ ಅದರ ವರ್ಗ ಮಾಡುವುದು ಹೆಂಗಂದ್ರೆ 15, 25, 35, 45, 55 ಈ ರೀತಿ ಬರ್ಕೊಳ್ಳೋದು. 65, 75 ಹಿಂಗೆ ಬರ್ಕೊಂಡೇವಂದ್ರೆ ಇವಕ್ಕೆ ವಿಶೇಷ ಏನದಂದ್ರೆ ಇದು ನಮ್ಗೆ ಸೀರಿಯಲ್ ನಂಬರ್ ಗೊತ್ತಿರ್ಬೇಕು. 1 2 3 4 5 6 7 8 9 10 ಹಿಂಗದಾವ. ಒಂದರ ಮುಂದೆ ಏನದ ನೆಕ್ಸ್ಟ್ ನಂಬರ್ ಅಂದ್ರೆ 2. 1 2 2, 2ಕ್ಕೆ 2, 5 5 25. 2 ಮುಂದೆ ಏನದ 3 ಅದ, 2 3 6, 5 5 25. 3 ಮುಂದೆ ಏನದ 4, 3 4 12, 5 5 25. 4 ಮುಂದೆ ಏನದ 20, 4 5 20, 5 5 25. 5 ಮುಂದೆ ಏನದ 6, 5 6 30, 5 5 25. ಇದರದ್ದು ವರ್ಗ ಇದು. 6 7 42, 5 5 25. 7 8 56, 5 5 25. 8 9 72, 5 5 25. 9 10 90, 25. 20 25 ಇದು ಎದರದು ಅತಿ ಕೇಳಿದ್ರಂದ್ರೆ ಕಿಲ್ಲದ ನೋಡ್ರಿ 45. ನೆಕ್ಸ್ಟ್ 26 91 ಈ ಸಂಖ್ಯೆಗಳ ಸಾಮಾನ್ಯ ಅಪವರ್ತನ. ಸಾಮಾನ್ಯ ಅಪವರ್ತನ ಅಂದ್ರೆ ಯಾವ ಮಗ್ಗಿಯಾಗ ಬರ್ತಾವೆ ಎರಡು ಅನ್ನೋದು ಹೇಳ್ಬೇಕ್ರಿ. 13 ಮಗ್ಗಿಯಾಗ 13 7 26, 13 7 91. ಹಾಗಾದರೆ ಈ ಮಗ್ಗಿದೊಳಗೆ ಬರಬೇಕು. ಇದು ನಮ್ಮ ಮಗ್ಗಿ ಬರಲ್ಲ, ಹಿಂಗೂ ಬಿಡಿಸ್ಬೋದು. ದೊಡ್ಡದಕ್ಕೆ ಸಣ್ಣದಲ್ಲಿ ಭಾಗಾಕಾರ ಮಾಡೋದು ಹಿಂಗೆ. 26 3 78. ಹಾಗಾದರೆ 13 ಉಳಿತು. ಇಲ್ಲಿ ಸಣ್ಣದಾಯಿತು, ಇದು ದೊಡ್ಡದಾಯಿತು, ಇದಕ್ಕೆ ಇಲ್ಲಿ ತರಬೇಕು 26. 13 7 26, 0 ಆಯಿತು. ಉತ್ತರ ಇದು ಹೇಳಬಾರ್ದ್ರಿ, ಇದು ಮ ಸ ಅ ಇಲ್ಲಿದ್ದು.
ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಎಷ್ಟು? 13. ಜನವರಿ 1, 2000. 2000 ಇದು ಎಂಥ ವರ್ಷ ಅದ? 2001 ಸಾಮಾನ್ಯ ವರ್ಷವಿದೆ. ಯಾವ ಡೇಟ? ಜನವರಿ. ಏನದ? 1ನೇ ತಾರೀಕಿಗೆ ಸೋಮವಾರ ಅದು. ಹಾಗಾದರೆ ಮುಂದಿನ ವರ್ಷ ಏನದ? 2002. ಇದು 4ರ ಮಧ್ಯೆ ಬರಲ್ಲ. ದಂಡಿವ್ಯಾರ್ಡ್ ನಂಬರ್ 4ರ ಮಧ್ಯೆ ಬರ್ತಂದ್ರೆ ಅಧಿಕ ವರ್ಷ ಆತಿತ್ತು, ಬರಲ್ಲ. ಇದು ನಮಗೆ ಬೇಕಾಗಿನೂ ಇಲ್ಲ, ಅಧಿಕ ವರ್ಷ ಆದ್ರೆ ಬಿಟ್ರೆ. ಯಾಕಂದರೆ ಇಲ್ಲಿ ಅದ ಇಂಪಾರ್ಟೆಂಟ್. ಇದು ಸಾಮಾನ್ಯ ವರ್ಷ ಅದು. ಜನವರಿ 1 ಒಂದು ದಿನ ಮುಂದೆ ಹೋಗೋದಿರ್ತದೆ. ಹಾಗಾದರೆ ಸೋಮವಾರ ಇದ್ದುದು ಏನಾಯಿತು? ಮಂಗಳವಾರ ಆಯಿತು. ಸಾಮಾನ್ಯ ವರ್ಷಗಳು ಇದ್ದು ಅಂದ್ರೆ 1 ದಿನ ಮುಂದೆ ಹೋಗ್ರಿ, ಅಧಿಕ ವರ್ಷ ಇದ್ದು ಅಂದ್ರೆ 2 ದಿನ ಮುಂದೆ ಹೋಗೋದು. ನೆಕ್ಸ್ಟ್, ಒಂದು ಆಯತಾಕಾರದ ರತ್ನಗಂಬಳಿಯ ವಿಸ್ತೀರ್ಣ 120 ಚದುರ್ ಮೀಟರ್ ಆಗಿದೆ, 46 ಮೀಟರ್ ಪರದೆಯನ್ನು ಹೊಂದಿದೆ. ಹಾಗಾದರೆ ಅದರ ಕರ್ಣದ ಉದ್ದ ಕಂಡು ಹಿಡಿಯಿರಿ. ಈ ರೀತಿ ಫಸ್ಟ್ ಒಂದು ಸಾಲು ಆಯತಾಕಾರದ ರಚನೆಯನ್ನು ಬರೆಯೋಣ. ಇದು ಒಂದು ಆಯತಾಕಾರ. ಹಾಗಾದರೆ ಏನು ಕಂಡಿಡಿ ಅಂದನಂದ್ರೆ ಕರ್ಣ ಕಂಡಿಡಿ ಅಂದನು. ಇಲ್ಲಿಂದ ಇದಕ್ಕೆ ಕರ್ಣ ಅಂತಾರೆ. ಇದು ಕರ್ಣ. ಈ ಕಡೆದಕ್ಕೂ ಕರ್ಣೆ ಅನ್ಬೇಕು, ದುರ್ಯೋಧನ ಆಗಲ್ಲ ಅದು. ಹಾಗಾದರೆ ಇದಕ್ಕೆ ನಾವು ಏನಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಸುತ್ತಳತೆ 46 ಕೊಟ್ಟನು. ಸುತ್ತಳತೆ ಅಂದರೆ ಹಿಂಗಿದ್ದದು. ಹಾಗಾದರೆ ವಿಸ್ತೀರ್ಣ ಎಷ್ಟದ ಅಂದ್ರೆ ಇದ್ರ ನಡುಬರ್ಕೆ ಏರಿಯಾ ಎಷ್ಟದ ಅಂದ್ರೆ 120 ಅದ. ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಎಷ್ಟರಲ್ಲೇ ಗುಣಾಕಾರ ಮಾಡಿದ್ರೆ 120 ಬರ್ತದ. ಉದ್ದ ಇಂಟು ಅಗಲ ಅಂತೇಳಿ ತೊಗೊಳ್ಳೋಣ. ಉದ್ದ ಇಂಟು ಅಗಲ. ಹಾಗಾದರೆ ಉದ್ದ ಇಂಟು ಅಗಲ ಅಂದರೆ ವಿಸ್ತೀರ್ಣ ಆಯಿತು. 15 8 120. ಇದು ಮಗ್ಗಿ ಒಳಗನೆ ಬರ್ತದಲ್ರಿ, ಕರೆಕ್ಟ್ ಆಯಿತು. ಹಾಗಾದರೆ ಇದರ ಬದಿಗಳು ಇದು 15 ಆಯಿತು, ಇದೂ 15 ಆಯಿತು, ಇದು 8 ಆಯಿತು, ಇದು 8 ಆಯಿತು. 15 15 30, 8 8 16, ಟೋಟಲ್ 46. ಇದು ಸುತ್ತಳತೆ ಆಯಿತು, ಕರೆಕ್ಟ್ ಆಯ್ತಲ್ಲ. ಇದು 8, ಇದು 15. ಈ ಬದಿ 15 ಆಯಿತು, ಈ ಬದಿ 8 ಆಯಿತು. ನಮಗಿದು ಕ್ವಶನ್ ಕೇಳೋಣ, ಪೈಥಾಗೋರಸ್ನ ನಿಯಮ ಬೇಕು. ಹಾಗಾದರೆ ಇದರ ವರ್ಗ ಪ್ಲಸ್ ಇದರ ವರ್ಗ ಮಾಡಿ ವರ್ಗಮೂಲ ಕಂಡುಹಿಡಿದ್ರೆ ಇದು ಬರ್ತದೆ. x = ಸ್ಕ್ವೇರ್ ರೂಟ್ ಆಫ್ ದಿ 15 ಸ್ಕ್ವೇರ್ ಪ್ಲಸ್ 8 ಸ್ಕ್ವೇರ್. 15ರ ವರ್ಗ 225, 8ರ ವರ್ಗ 64, ಕೂಡಿಸಿದ್ರೆ 289. ಇದು 17ರ ವರ್ಗಮೂಲ, ಇದರ ವರ್ಗಮೂಲ. ಇದಕ್ಕೆ ನಮ್ಮ ಆನ್ಸರ್ ಎಷ್ಟಿರಬೇಕು ಅಂತಂದ್ರೆ 17 ಇರಬೇಕು ನೋಡ್ರಿ. ಇಷ್ಟು ಹೇಳಿದ್ರಿ ಅಂದ್ರೆ ಕರೆಕ್ಟ್ ಆಗಿಬಿಡ್ತದೆ. ನೆಕ್ಸ್ಟ್, ಆಯತಾಕಾರದ ಹುಲ್ಲು ಹಾಸಿನ 12 ಮೀಟರ್, ಕರ್ಣ 13 ಮೀಟರ್ ಪ್ರದೇಶದ ವಿಸ್ತೀರ್ಣ ಕಂಡು ಹಿಡಿಯಿರಿ. ಯಾಕೋ ಇವಕ್ಕೆ ಮೆನ್ಸುರೇಷನ್ ಅಂತಾರೆ. ಇವಕ್ಕೆ ಮೆನ್ಸುರೇಷನ್ ಪಾರ್ಟ್ 1, ಮೆನ್ಸುರೇಷನ್ ಪಾರ್ಟ್ 2 ಅಂತೇಳಿ 2 ಟೈಪ್ ಕ್ವಶನ್ಸ್ಗಳು ಬರ್ತಾವೆ. ಹಾಗಾಗಿ ಅದರ ಮೇಗನೆ ಕ್ವಶನ್ಸ್ ಬಂದವ್ರು ಈ ಸಲ. ಸ್ವಲ್ಪ ಆಯತ ಕರ್ಣ ಅವನೇ ಕೊಟ್ಟನು. ಇದಕ್ಕೆ ಕರ್ಣ ಅಂತ ಎಷ್ಟು ಕೊಟ್ಟನ? 13 ಕೊಟ್ಟನು. ಹಾಗಾದರೆ ಏನಂದ್ರೆ ಬದಿ ಎಷ್ಟು ಕೊಟ್ಟನ? 12 ಕೊಟ್ಟನು. ಏನೋ ಒಂದು ಕಂಡು ಹಿಡಿಬೇಕು. ಇದನ್ನು ಫಸ್ಟ್ ಅದನ್ನು ಕಂಡು ಹಿಡಿದಕ್ರೆ ಮುಂದೆ ವಿಸ್ತೀರ್ಣ ಬರ್ತದೆ. ಪೈಥಾಗೋರಸ್ನ ನಿಯಮ. ಹಾಗಾದರೆ 13ರ ವರ್ಗ = 12ರ ವರ್ಗ ಪ್ಲಸ್ x ಸ್ಕ್ವೇರ್. ಹಾಗಾದರೆ 13ರ ವರ್ಗ 169, 144 ಪ್ಲಸ್ x ಸ್ಕ್ವೇರ್. 169 ಮೈನಸ್ 144 = x ಸ್ಕ್ವೇರ್. 25 = x ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 25 = x = 5 = x. ಇದು ಎಷ್ಟು ಬರ್ತರಿ? 5 ಬಂತು. ವಿಸ್ತೀರ್ಣ ಎಂದರೆ 2 ಏನದ ಉದ್ದ ಅಗಲಗಳ ಗುಣಾಕಾರ. ವಿಸ್ತೀರ್ಣ = ಉದ್ದ ಇಂಟು ಅಗಲ. 12 × 5, 12 × 60 ಚದುರ್ ಮೀಟರ್. ಇದು ಸರಿ ಉತ್ತರ. ನೆಕ್ಸ್ಟ್, ಕ್ರೌಂಚಗಿರಿ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಕೇಳ್ಯಾರ? ಬಳ್ಳಾರಿ. ಇಲ್ಲಿಗೆ ಶಿವ, ಪಾರ್ವತಿ, ಗಣೇಶ ಮತ್ತು ಕಾರ್ತಿಕ ಅವರು ದಕ್ಷಿಣ ಭಾರತದಲ್ಲಿ ಬಂದು ನೆಲೆಸಿದ ಸ್ಥಳವೆಂದು ಭಾವಿಸಲಾಗಿದೆ. ಹಾಗಾಗಿ ಏನಂದ್ರೆ ಯಾರ್ಯಾರು ಬಂದಿದ್ರು ಅಂದ್ರೆ ಪಾರ್ವತಿ, ಶಿವ ಮಗ ಗಣೇಶ ಮತ್ತು ಅವರ ಮಗ ಕಾರ್ತಿಕ ಅಥವಾ ಮುರುಗನ್ ಅಂತೇಳಿ ಬರ್ತಾರೆ. ಅವರು ಬಂದು ನೆಲೆಸಿದ್ದು
ಮತ್ತು ಇಲ್ಲಿ ಏನಂತಂದ್ರೆ ದೇವಾಲಯಗಳನ್ನು ಅದಾವೆ. ಹಾಗಾಗಿ ಅಂದ್ರೆ ಬಳ್ಳಾರಿಯಲ್ಲಿ ಕ್ರೌಂಚಗಿರಿ ಎನ್ನುವುದು ಎಲ್ಲಿದೆ ಅಂದ್ರೆ ಬಳ್ಳಾರಿ ಡಿಸ್ಟ್ರಿಕ್. ನೆಕ್ಸ್ಟ್, ಅಯ್ಯಪ್ಪ ದೇವರಿಗೆ ಸಮರ್ಪಿತವಾದ ಶಬರಿಮಲೆ ಶ್ರೀ ಧಾಮ ಷಷ್ಠ ದೇವಾಲಯ ಎಲ್ಲಿದೆ? ಅಯ್ಯಪ್ಪ ಸ್ವಾಮಿ ಅನ್ನೋದು ಎಲ್ಲರಿಗೂ ಗೊತ್ತದು, ಕೇರಳ. ಹಾಗಾದರೆ ಈ ದೇವಾಲಯ ಇಲ್ಲದ ನೋಡ್ರಿ, ಇದೇ ದೇವಾಲಯದ ಬಗ್ಗೆನೇ ಅವ್ರು ಕೇಳಿದ್ದು. ಈ ದೇವಾಲಯದ ಒಂದು ವಿಶೇಷತೆ ಏನು ಅಂದ್ರೆ, ಕೇರಳದಲ್ಲಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಅಂತ ಹೇಳಿ ಬರ್ತದೆ. ಈ ದೇವಾಲಯದ ವಿಶೇಷತೆ ಇಲ್ಲದ ನೋಡ್ರಿ. ಇದಕ್ಕೆ ಶಸ್ತಮ ಕೂಟ ಅಂತೇಳಿ ಒಂದು ಸರೋವರ ಅದ. ಆ ಸರೋವರದ ಮಧ್ಯದಲ್ಲಿ ಇದು ಅದ. ಹಾಗಾಗಿ ಶಸ್ತಮ ಕೂಟ ಎನ್ನುವ ಸರೋವರ. ಈ ಸರೋವರದ ವಿಶೇಷತೆ ಇಡೀ ಕೇರಳದಲ್ಲಿ ದೊಡ್ಡದಾದ ಸಿಹಿ ನೀರಿನ ಸರೋವರ, ಸಿಹಿ ನೀರಿನ ಸರೋವರವಾಗಿದೆ. ಇದು ನಾವು ಹೇಳಬೇಕಾಗಿದ್ದು. ನೆಕ್ಸ್ಟ್, ಭಾರತದಲ್ಲಿ ಯಾವ ರಾಜ್ಯದಲ್ಲಿ ನಗೌರ ಜಾತ್ರೆ ನಡೆಯುತ್ತದೆ? ದನಗಳ ಜಾತ್ರೆ ನಡೆಯುತ್ತದೆ ಎಲ್ಲಿ ಅಂದರೆ ರಾಜಸ್ಥಾನ್. ಇದು ನಗೌರ ಅಂದ ಬಳಕೆ ಇನ್ನೊಂದು ಗೊತ್ತಿರಬೇಕು, 1959 ಅಕ್ಟೋಬರ್ 2 ದೇಶದ ಮೊದಲ ಪಂಚಾಯಿತಿ ಉದ್ಘಾಟನೆಯಾಗಿದ್ದೇ ಇಲ್ಲೇ ರೀ. ಹಾಗಾಗಿ ಗಾಂಧೀಜಿಯವರು ಒಂದು ವರ್ಡ್ ಹೇಳ್ಯಾರ ರೀ, ಭಾರತದಲ್ಲಿ ನಿಜವಾದ ಆತ್ಮ ಇರುವುದು ಹಳ್ಳಿಗಳಲ್ಲಿ ಅಂತ ಹೇಳ್ತಾರೆ. ಭಾರತ ದೇಶದಲ್ಲಿ ನಿಜವಾದ ಆತ್ಮ ಎನ್ನುವುದು ಎಲ್ಲದಂದ್ರೆ ಹಳ್ಳಿಗಳಲ್ಲಿ ಅದಂತ ಹೇಳ್ತಾರೆ. ಹಾಗಾಗಿ ಅಂದರೆ ಅಕ್ಟೋಬರ್ 2 ಗಾಂಧೀಜಿಯವರ ಒಂದು ನೆನಪಿಗಾಗಿ ದೇಶದ ಮೊದಲ ಪಂಚಾಯಿತಿ ಇಲ್ಲಿ ನೆಹರು ಅವರು ಉದ್ಘಾಟನೆ ಮಾಡಿದ್ದು. ಹಾಗಾದರೆ ನಗೌರ ಇಲ್ಲಿ ಜಾತ್ರೆ ನಡೆಯೋದು ಕರೆಕ್ಟಾ? ಆದರೆ ಎದರದು ಅಂದರೆ ದನಗಳ ಜಾತ್ರೆ. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಬಿಲ್ಲ ಎನ್ನುವ ಬುಡಕಟ್ಟು ಜನಾಂಗ ಕಂಡು ಬರುತ್ತಾರೆ? ಉತ್ತರ ಕನ್ನಡ ಜಿಲ್ಲೆ. ಇಲ್ಲೇ ಮತ್ತೆ ಯಾರು ಕಂಡು ಬರ್ತಾರ? ಸಿದ್ದಿ ಬುಡಕಟ್ಟು ಜನಾಂಗ. ಇವರು ನಿಗ್ರೋ ಗುಂಪಿಗೆ ಸೇರಿದವರು. ಇದನ್ನು ಭಾಳ ಸಲ ಕೇಳಿರ್ತಾರೆ ಅಂದಂಗೆ. ಟ್ರೈಬಲ್ ಪೀಪಲ್ಸ್ ಮೇಲೆ ಕ್ವಶನ್ಸ್ ಬಂದಾವು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕೋಯಾ ಬುಡಕಟ್ಟು ಜನಾಂಗ ಕಂಡು ಬರುತ್ತೆ? ಬೀದರ್ ಡಿಸ್ಟ್ರಿಕ್ಟ್. ಇದರ ಜೊತೆಗೆ ಯಾಕೆ ಬೀದರ್ಗೆ ಅಂತ ಹೇಳ್ಬೇಕಾದ್ರೆ ಕೋಯಾ ಮೇನ್ ಜನಾಂಗ ಇರೋದೇ ಆಂಧ್ರ ಪ್ರದೇಶ, ಬೀದರ್ ಅದಕ್ಕೆ ಗಡಿ ಹೊಂದಿತ್ತು ಅಂತೇಳಿ ಅದಕ್ಕೆ ಹೇಳ್ತಾರೆ. ಈ ತೆಲಂಗಾಣ ಪ್ರದೇಶದಲ್ಲಿನೂ ಅದಾರ ಅವರು ಜನಾಂಗದವರು. ಇವಕ್ಕೆ ಪೂರಕ ಮಾಹಿತಿ ಇಷ್ಟು ಮಾತು ಗೊತ್ತಿರ್ಬೇಕು ತಮಗೆ. ಇಲ್ಲದಾವ ನೋಡ್ರಿ. ಕಮ್ಮಾರ ದಕ್ಷಿಣ ಕನ್ನಡ ಜಿಲ್ಲೆ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರದಾಗ ಅದಾರ. ಕಮ್ಮಾರ ಸರ್ನೇಮ್ ಬೇರೆ. ಕಮ್ಮಾರ ಎನ್ನುವುದು ಟ್ರೈಬ್ಸ್ ರೀ ಇದು. ಇನ್ನು ಕನಿಯಾನಿ ಮತ್ತು ಕನಯಾನ ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ. ಮರಾಠ ಟ್ರೈಬಲ್ ಪೀಪಲ್ ಇವರು. ಮರಾಠರು ಅವರಲ್ಲ, ಮರಾಠ ಕೊಡಗು ಜಿಲ್ಲೆ. ಮರಾಠಿ ದಕ್ಷಿಣ ಕನ್ನಡ ಜಿಲ್ಲೆ. ಕುರುಬ ಇದು ಒಂದು ಟ್ರೈಬಲ್ ಪೀಪಲ್ಸ್ ರೀ ಕೊಡಗು. ಸಿದ್ದಿ ಉತ್ತರ ಕನ್ನಡ. ಆದರೆ ಕರ್ನಾಟಕದಾಗಿ ಹೆಚ್ಚಿಗಿರೋರು ಯಾರು ಅಂದ್ರೆ ಸೋಲಿಗರು, ಚಾಮರಾಜನಗರ. ಹಕ್ಕಿ ಪಿಕ್ಕಿ ಜನಾಂಗ ಅಂತೇಳಿ ಒಂದು ಬರ್ತವೆ ಮೈಸೂರು ಡಿಸ್ಟಿಕ್ದಾಗ. ಜೇನು ಕುರುಬ, ಕಾಡು ಕುರುಬ, ಹಕ್ಕಿ ಪಿಕ್ಕಿ ಇವೆಲ್ಲ ಬರ್ತವೆ. ನೆಕ್ಸ್ಟ್, ಇದೇನು ಮೈನ್ ಕ್ಯಾಂಪ್ ಬರೆದವರು ಯಾರು ಅಂತ ಹೇಳದ? ನನ್ನ ಹೋರಾಟ ಎಂದರ್ಥ, ಅಡಾಲ್ಫ್ ಹಿಟ್ಲರ್. ಇವ್ರ ಬಗ್ಗೆ ಒಂದು 3-4 ಪೂರಕ ವಿಚಾರಗಳು ಗೊತ್ತಿರಲಿ. ಇವರು 1933 ಜರ್ಮನಿದೊಳಗೆ ಸರ್ವಾಧಿಕಾರಿ ಆದರು. 1945 ತನಕ ಅವರೇ, ಇದು ಗೊತ್ತಿರಬೇಕು. ಹಾಗಾದರೆ ಇವರನ್ನು ಫ್ಯೂರರ್ ಎಂದು ಕರೆಯಲಾಗುತ್ತದೆ. ಧುರೀಣ ಎಂದರ್ಥ, ನಾಯಕ, ಧುರೀಣ, ಫ್ಯೂರರ್ ಇದು ಹೇಳಬೇಕು. ಹಿಟ್ಲರನ ಆತ್ಮಕಥನ ಏನು ಅಂದ್ರೆ ಮೈನ್ ಕ್ಯಾಂಪ್ ಅಥವಾ ನನ್ನ ಹೋರಾಟ ಎಂದು ಬರೆದಾನ. ನನ್ನ ಹೋರಾಟ ಅಂಥೇಳಿ ಪುಸ್ತಕ ಬರೆದ. ಇವ ಏನದಂದ್ರೆ ಒಂದು ಪಕ್ಷ ಸಂಘಟನೆ ಮಾಡಿದ್ದ. ಅದರ ಹೆಸರು ಏನಿಟ್ಟಿದ್ದ ಅಂತ ಕೇಳ್ತಾರ. ಅದರದ ಚಿಹ್ನೆ ಸ್ವಸ್ತಿಕ್ ಆಗಿತ್ತು. ಹಾಗಾಗಿ ಹಿಟ್ಲರನ ಪಕ್ಷದ ಹೆಸರು ನಾಜಿ ಅಂತೇಳಿ ಬರ್ತವೆ. ನಾಜಿ ಪಾರ್ಟಿ ಅಂತೇಳಿ ಬರ್ತವೆ. ಇದರ ಚಿಹ್ನೆ ಏನು ಅಂದ್ರೆ ಸ್ವಸ್ತಿಕ್. ಸ್ವಸ್ತಿಕ ಸರಿಯಾದ ಅದರ ಚಿಹ್ನೆಯಾಗಿತ್ತು. ಹಾಗಾದರೆ
ಈ ಪಕ್ಷದ ಸಂಘಟನಾಕಾರರಿಗೆ ಅವ ಒಂದು ಡ್ರೆಸ್ ಕೋಡ್ ಹೇಳಿರ್ತಾನೆ. ಅದರ ಹೆಸರು ಏನು ಅಂತ ಕೇಳಿದಾನ. ಬ್ರೌನ್ ಶರ್ಟ್ಸ್, ಕಂದು ಅಂಗಿ. ಇದು ಹೇಳ್ಬೇಕು ನಾವು. ಕಂದು ಅಂಗಿ ದಳ ಅಂಥೇಳಿ ಬರ್ತವೆ. ಇಷ್ಟು ಎಲ್ಲ ಯಾರ ಬಗ್ಗೆ ಗೊತ್ತಿರಬೇಕು ಅಂದರೆ ಹಿಟ್ಲರನ ಬಗ್ಗೆನೇ ಗೊತ್ತಿರಬೇಕು. ಇನ್ನು ನೆಪೋಲಿಯನ್ ಬೋನಾಪಾರ್ಟನ ಬಗ್ಗೆನೂ ಒಂದು ಎರಡು ವಿಚಾರ ಗೊತ್ತಿರಲಿ. ನೆಪೋಲಿಯನ್ ಬೋನಾಪಾರ್ಟ ಆ್ಯಕ್ಚುಲಿ ಹೋಗಿ ನೆಲೆಸಿದ್ದು, ಹುಟ್ಟಿದ್ದು ಎಲ್ಲಿ ಅಂದರೆ ಜರ್ಮನಿ ದೇಶದಲ್ಲಿ. ಆದರೆ ನೆಲೆಸಿದ್ದು ಮಾತ್ರ ಎಲ್ಲಿ ಅಂದರೆ ಇಂಗ್ಲೆಂಡದೊಳಗೆ. ಇವ ಬಂಡವಾಳಶಾಹಿ ವಿರೋಧಿಯಾಗಿದ್ದನು ಅನ್ನೋಕ್ಕಿಂತ ಸಮಾಜವಾದಿಗೆ ಹೆಚ್ಚು ಏನಾದರೂ ಬೆಲೆ ಕೊಟ್ಟವ. ಹಾಗಾಗಿ ಅಂದರೆ ಇವನು ಒಂದು ಎರಡು ಪುಸ್ತಕಗಳು ಪದೇ ಪದೇ ಒಂದು ನಿಮಿಷ. ಕಾರ್ಲ್ ಮಾರ್ಕ್ಸನು ಮೂಲತಃ ಎಲ್ಲಿ ಅಂದರೆ ಜರ್ಮನಿ ದೇಶದವ. ಹಾಗಾದರೆ ಇವ ಏನು ಅಂದ್ರೆ ಇಂಗ್ಲೆಂಡದಲ್ಲಿ ನೆಲೆಸಿದ್ದನು. SSC ಕ್ವಶನ್ ರೀ ಇದು. ಕಾರ್ಲ್ ಮಾರ್ಕ್ಸ್ ಅರ್ಥಶಾಸ್ತ್ರಜ್ಞ, ಸಮಾಜವಾದಿ, ಬಂಡವಾಳಶಾಹಿಗಳ ವಿರೋಧಿ ಅನ್ನೋಕ್ಕಿಂತ ಅದನ್ನು ತಿರಸ್ಕಾರ ಮಾಡ್ತಾ ಇದ್ದ. ಅದಕ್ಕಾಗಿಯೇ ಇವ ಒಂದು ಪುಸ್ತಕ ಬರ್ದಾನ. ಒಂದು ದಾಸ್ ಕ್ಯಾಪಿಟಲ್ ಅಂತೇಳಿ ಪುಸ್ತಕ ಬರ್ದಾನ. ದಾಸ್ ಕ್ಯಾಪಿಟಲ್ ಇದೇ ಸ್ಪೆಲ್ಲಿಂಗ್ ವಿಶೇಷತೆ ಇದು, ಸಿ ಅಲ್ಲ ಕೆ. ಹಾಗಾಗಿ ಈ ದಾಸ್ ಕ್ಯಾಪಿಟಲ್ ಎನ್ನುವ ಕೃತಿ ಸಿ ಬತ್ತು ಅಂದ್ರೆ ಬಂಡವಾಳ ಆಗ್ತದೆ, ಇದು ಕೆ ಅದ. ಅದಕ್ಕಾಗಿ ಒಂದು. ಎರಡನೆಯದ್ದು ಇವರದು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತೇಳಿ ಏನೋ ಒಂದು ಪುಸ್ತಕ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂಥೇಳಿ ಇದೊಂದು ಪುಸ್ತಕ ಬರೆದಾರ. ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಪುಸ್ತಕ ಯಾವ ಭಾಷೆದೊಳಗೆ ಇವೆರಡೂ ಬರ್ದಾನ ಅಂದರೆ ಜರ್ಮನಿ ಭಾಷೆದೊಳಗೆ ಬರ್ದ. ಇದರದ್ದು ಒಂದು ವಿಶೇಷತೆ ಕೇಳ್ತಾರೆ. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿ ಎಲ್ಲಿ ಪ್ರಿಂಟ್ ಆಯಿತು ಅಂದ್ರೆ ಲಂಡನ್ ನಗರದಲ್ಲಿ ಪ್ರಿಂಟ್ ಹಾಕ್ಸಿದ್ರು. ಹಾಗಾಗಿ ಯಾಕಂದರೆ ಜರ್ಮನಿದೊಳಗೆ ಇವನಿಗೆ ವಿರೋಧವಾಗಿತ್ತು. ಹಾಗಾಗಿ ಲಂಡನದಲ್ಲಿ ಮುದ್ರಣ ಮಾಡಲಾಗಿದೆ 1848ರಲ್ಲಿ. ಇಷ್ಟು ಮೊದಲು ನಮಗೆ ಬೇಸಿಕ್ ಗೊತ್ತಿರಲಿ. ಹಾಗಾದರೆ ಇವನು ಬರೆದಿರುವಂತಹ ದಿ ಕಮ್ಯುನಿಸ್ಟ್ ಈ ಪುಸ್ತಕಗಳ ಬಗ್ಗೆ ಕೇಳ್ತಾರೆ. ಕ್ವಶನ್ ಕರೆಕ್ಟಾಗಿ ಐಡಿಯಾ ಇರಬೇಕು ನಮಗೆ. ದಾಸ್ ಕ್ಯಾಪಿಟಲ್ ಕೃತಿಯ ಲೇಖಕರು ಯಾರು ಅಂದ್ರೆ ಕಾರ್ಲ್ ಮಾರ್ಕ್ಸ್. ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿ ಬರೆದವರು ಯಾರು ಅಂದ್ರೆ ಕಾರ್ಲ್ ಮಾರ್ಕ್ಸ್ನೇ. ಕಾರ್ಲ್ ಮಾರ್ಕ್ಸ್ನ ಜೊತೆಗೆ ಇನ್ನೊಬ್ಬರು ಯಾರಿದ್ರು ಅಂದ್ರೆ UPSC ಕ್ವಶನ್ ಕೇಳಿದರು. ಈ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಯನ್ನು ಯಾರ ಜೊತೆಗೆ ಕೂಡಿ ಬರೆದನು ಅಂದ್ರೆ ಫ್ರೆಡ್ರಿಕ್ ಏಂಜಲ್ ಅಂತೇಳಿ ಬರ್ತಾನೆ. ಫ್ರೆಡ್ರಿಕ್ ಏಂಜಲ್ನ ಜೊತೆಗೂಡಿ ಬರೆದಿದ್ದಾನೆ. ಏಂಜಲ್ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಕೃತಿಯನ್ನು ಯಾವ ಭಾಷೆಯಲ್ಲಿ ಬರ್ದಾನ? ಜರ್ಮನಿದೊಳಗೆ. ಎಷ್ಟರ ಪ್ರಿಂಟ್ ಹಾಕಿದ್ರು? 1848. ಎಲ್ಲಿ? ಲಂಡನ್. ಯಾರ ಜೊತೆ ಕೂಡಿ ಬರೆದ? ಫ್ರೆಡ್ರಿಕ್ ಏಂಜಲನ ಜೊತೆಗೂಡಿ. ದಾಸ್ ಕ್ಯಾಪಿಟಲ್ ಕೃತಿಯನ್ನು ಜರ್ಮನಿ ಭಾಷೆಯಲ್ಲಿ ಬರೆಯಲಾಗಿದೆ. 1867ರಲ್ಲಿ ಮುದ್ರಣ ಮಾಡಲಾಗಿದೆ. ಇಷ್ಟು ಎಲ್ಲ ಇದರ ಬಗ್ಗೆ ಗೊತ್ತಿರಲಿ ನಮಗೆ. ಇನ್ನು ನೆಪೋಲಿಯನ್ ಬೋನಾಪಾರ್ಟನ ಬಗ್ಗೆ ಒಂದಿಷ್ಟು ವಿಚಾರಗಳು. ಫ್ರಾನ್ಸ್ ಯಾವ ದೇಶಕ್ಕೆ ಸಂಬಂಧ ಇವ? ಫ್ರಾನ್ಸ್. ಹಾಗಾದರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇವ ಎಲ್ಲಿ ಹುಟ್ಟ್ಯಾನ ಅಂತ ಕೇಳ್ತಾರೆ? ಕೋರ್ಸಿಕಾ ದ್ವೀಪದಲ್ಲಿ. ಇದು ಭಾಳ ಎಕ್ಸಾಮ್ದಾಗ ಕೇಳುವ ಪ್ರಶ್ನೆ, ರಿಪೀಟೆಡ್ ಕ್ವಶನ್ಸ್ ರೀ SSCಗಿದು. ಕೋರ್ಸಿಕಾ ದ್ವೀಪ. ಹಾಗಾದರೆ 1815ರಲ್ಲಿ ಇವ ಸಂಪೂರ್ಣ ಸೋತು ಬಿಡ್ತಾನ ಇಂಗ್ಲೆಂಡಿನ ವಿರುದ್ಧ. ಯಾವ ಕದನ ಅಂತ ಕೇಳ್ತಾರೆ? ವಾಟರ್ಲೂ ಕದನ. ವಾಟರ್ಲೂ ಅಂಥೇಳಿ ಬರ್ತವೆ. ಈ ಕದನ ಎಲ್ಲಿ ನಡೀತು? ಈ ಯುದ್ಧ ಭೂಮಿ ಎಲ್ಲದ ಅಂತ ಕೇಳ್ತಾರೆ. SSC ಎಕ್ಸಾಮ್ದಾಗ ಬೆಲ್ಜಿಯಂ ದೇಶದಲ್ಲಿ ಇದೆ. ಬೆಲ್ಜಿಯಂಕ್ಕೆ ಯುರೋಪ್ ಖಂಡದ ಆಟದ ಮೈದಾನ ಎಂದು ಕರೆಯುತ್ತಾರೆ. ಪ್ಲೇ ಗ್ರೌಂಡ್ ಆಫ್ ದಿ ಯುರೋಪ್, ಬೆಲ್ಜಿಯಂ. ಹಾಗಾಗಿ ಬೆಲ್ಜಿಯಂ ದೇಶದ ವಾಟರ್ಲೂ ಕದನದಲ್ಲಿ ಯುದ್ಧದೊಳಗೆ ಸೋತು ಬಿಡ್ತಾನೆ. ಯಾರು? ನೆಪೋಲಿಯನ್ ಬೋನಾಪಾರ್ಟ್ ಎನ್ನುವನು. ಇನ್ನು ಉಳಿದದ್ದೇ ಯಾರು ಅಂದರೆ ಬೆನಿಟೋ ಮುಸೋಲಿನಿ. ಇವ ಎಲ್ಲಿಯವ ಅಂದರೆ 2ನೇ ಮಹಾಯುದ್ಧದಲ್ಲಿ ಇವ ಇಟಲಿಯ ನೇತೃತ್ವ. ಇವರೆಲ್ಲ ದೋಸ್ತರೇ, ಹಿಟ್ಲರ, ಬೆನಿಟೋ ಮುಸೋಲಿನಿ ಅಂಥೇಳಿ. ಹಾಗಾಗಿ ಏನಂದ್ರೆ ಇಟಲಿದೊಳಗೆ ಇವ ಏನಂದ್ರೆ ಬ್ಲ್ಯಾಕ್ ಡ್ರೆಸ್ ಅಂತೇಳಿ ಒಂದು ಸಂಘಟನೆ ಮಾಡಿರ್ತಾರೆ.
ಯಾವ ಸಂಘಟನೆ ರೀ? ಬ್ಲ್ಯಾಕ್ ಡ್ರೆಸ್. ಈ ಸಂಘಟನೆ ಒಂದು. ಹಾಗಾಗಿ ಏನಂದ್ರೆ ಬ್ರೌನ್ ಶರ್ಟ್ ಅಂದ್ರೆ ಹಿಟ್ಲರ್ ಹೇಳ್ರಿ, ಬ್ಲ್ಯಾಕ್ ಶರ್ಟ್ ಅಂದ್ರೆ ಮುಸ್ಲೋನಿ ಹೇಳ್ರಿ, ರೆಡ್ ಶರ್ಟ್ ಅಂದಕ್ರ ಮತ್ತು ಗ್ಯಾರಿಬಾಲ್ಡಿ. ಸ್ವಲ್ಪ ವ್ಯತ್ಯಾಸಗಳದಾವು. ಇವನ ಪಕ್ಷ ಯಾವುದಿತ್ತು ಅಂದ್ರೆ ಫ್ಯಾಸಿಸ್ಟ್ ಸಿದ್ಧಾಂತ ರೀ. ಇವ ಫ್ಯಾಸಿಸ್ಟ್ ಎನ್ನುವುದು ಫ್ಯಾಸಿಸಮ್. ಇವಂದು ಯಾವುದು ನಾಜಿ, ಇವಂದು ಯಾವುದು ಫ್ಯಾಸಿಸ್ಟ್. ಇಷ್ಟು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಹುಷೀರ್ ಮತ್ತು ಬಿಹೂನ ಯಾವ ರಾಜ್ಯದ ನೃತ್ಯವಾಗಿದೆ? ಬಹಳ ಎಕ್ಸಾಮ್ ಕಡೆ ನಾವು ಎಲ್ಲ ಕಡೆ ಓದಿರ್ತೇವಲ್ಲ, ಈ ಪದದ ಮ್ಯಾಗ ಡಿಸಿಷನ್ ತೊಗೊಂಡ್ರೆ ತಪ್ಪೇನೂ ಆಗಲ್ಲ. ಬಿಹು ಅಸ್ಸಾಂ. ಇದರ ಹಳೆಯ ಹೆಸರು ಕಾಮರೂಪ. ಪುರಾಣಗಳಲ್ಲಿ ಇದಕ್ಕೆ ಪ್ರಗಜ್ಯೋತಿಷಪೂರ ಏನಂತೇಳಿ ಕರಿತಿದ್ರಿ? ಪ್ರಗಜ್ಯೋತಿಷಪೂರ ಅಂತೇಳಿ ಕರಿತಿದ್ರು ಇಲ್ಲಿ. ಹಾಗಾದರೆ ಅಸ್ಸಾಮದ ಹಳೆಯ ರಾಜಧಾನಿ ಗೌಹಾತಿ, ಈಗಿನ ರಾಜಧಾನಿ ಡಿಶ್ಪುರ್. ಈ ಎರಡೂ ಊರುಗಳು ಯಾವ ನದಿಯ ದಡದಲ್ಲಿ ಇವೆ ಅಂತ ಕೇಳಿದ್ರೆ ಬ್ರಹ್ಮಪುತ್ರ ನದಿ. ಬ್ರಹ್ಮಪುತ್ರ ನದಿಯನ್ನು ಯಾವ ರಾಜ್ಯದ ಕಣ್ಣೀರಿನ ನದಿ ಅಂತೇಳಿ ಕೇಳಿದ್ರಂದ್ರೆ ಅಸ್ಸಾಮದ ಕಣ್ಣೀರಿನ ನದಿನೇ ಬ್ರಹ್ಮಪುತ್ರ. ನೆಕ್ಸ್ಟ್, ಹರ್ಷಚರಿತೆ, ಕಾದಂಬರಿ ಇವು ಬರೆದವರು ಯಾರು? ಸ್ವಲ್ಪ ಅಬ್ಸರ್ವೇಷನ್ ಮಾಡಿರಿ. ಇವು ಎರಡನ್ನ ಬರೆದವ ಬಾಣಭಟ್ಟ. ಹಾಗಾದರೆ ಉಳಿದವರು ಏನು ಬರೆದ್ರು ಅನ್ನೋದು ಗೊತ್ತಿರಬೇಕಲ್ಲ. ಸಂಸ್ಕೃತದಲ್ಲಿ ಬರೆದಾನ. ಕಲ್ಲಣನು ರಾಜತರಂಗಿಣಿ ಸಂಸ್ಕೃತದಲ್ಲಿ ಬರೆದನು. ಇದು ಕಾಶ್ಮೀರದ 12ನೆಯ ಶತಮಾನದ ಇತಿಹಾಸವನ್ನು ತಿಳಿಸುತ್ತದೆ. ಪಾಣಿನಿನು ಸಂಸ್ಕೃತದ ವ್ಯಾಕರಣ ಪುಸ್ತಕ ಅಷ್ಟಾಧ್ಯಾಯಿ ಬರೆದನು. ಅಷ್ಟಾಧ್ಯಾಯಿ ಬರೆದಿದ್ದಾನೆ. ಹೂ ಈಸ್ ಫಾದರ್ ಆಫ್ ಸಂಸ್ಕೃತ ಗ್ರಾಮರ್ ಅಂತ ಕೇಳಿದ್ರೆ ಸಂಸ್ಕೃತ ವ್ಯಾಕರಣದ ಪಿತಾಮಹ ಪಾಣಿನಿ. ಮೊಟ್ಟ ಮೊದಲ ವ್ಯಾಕರಣ ಪುಸ್ತಕನೇ ಇದು. ಯಾರು ವ್ಯಾಕರಣ ಬರೀತಾರಲ್ಲ ಅವರಿಗೆ ಕನ್ನಡದಾಗ ವೈಯಾಕರಣಿ ಅಂತಾರ. ಹಾಗಾಗಿ ಪಾಣಿನಿ ಪ್ರಪಂಚದ ಮೊದಲ ವೈಯಾಕರಣಿ. KS ಕ್ವಶನ್. ವೈಯಾಕರಣಿ. ಕನ್ನಡ ಭಾಷೆಯ ಮೊದಲ ವೈಯಾಕರಣಿ ಯಾರು ಅಂತ ಕೇಳ್ತಾರೆ. KC ರಾಜ ಶಬ್ದಮಣಿ ದರ್ಪಣಂ ಬರ್ದಾರ. ಹಾಗಾಗಿ ಅವರು ಕನ್ನಡದ ವೈಯಾಕರಣಿ. ಬಾಣಭಟ್ಟ ಇವರು ಯಾರ ಆಸ್ಥಾನದಲ್ಲಿ ಇದ್ದ ಅಂದ್ರೆ ಹರ್ಷವರ್ಧನನ ಆಸ್ಥಾನದಲ್ಲಿ ಇದ್ದರು. ನೆಕ್ಸ್ಟ್, ಇವನ ಪ್ರಭಾವದಿಂದ ಹರ್ಷನು ಒಂದು 3 ಪುಸ್ತಕಗಳನ್ನು ಬರೆದಾರ. ಹರ್ಷವರ್ಧನ ಎನ್ನುವ ರಾಜಧಾನಿ ಥಾನೇಶ್ವರದಿಂದ ಎಲ್ಲಿಗೆ ವರ್ಗಾವಣೆ ಮಾಡ್ತಾನಂದ್ರೆ ಕನೌಜಕ್ಕೆ. ಹರ್ಷನು ಬರೆದಿರುವಂತಹ 3 ಕೃತಿಗಳು ಯಾವ್ಯಾವು ಅಂದ್ರೆ ನಾಗಾನಂದ, ರತ್ನಾವಳಿ, ಪ್ರಿಯದರ್ಶಿಕ. ಇವು ಗೊತ್ತಿಲ್ಲ ತಮಗೆ. ಸಂಸ್ಕೃತದಾಗೆ ಬರ್ದಾನ ದರ್ಶಿಕ ಅಂತೇಳಿ. ಇವನ ಮೊದಲ ರಾಜಧಾನಿ ಥಾನೇಶ್ವರ ಹರಿಯಾಣದಲ್ಲಿತ್ತು. ಆನಂತರ ರಾಜಧಾನಿ ಎಲ್ಲಿಗೆ ಶಿಫ್ಟ್ ಆಯಿತು ಅಂದ್ರೆ ಕನೌಜಕ್ಕ. ಏನೋ ಒಂದು ವಿಶೇಷತೆ ಏನಂದ್ರೆ ಇವನ ಕಾಲಾವಧಿಯಲ್ಲಿನ ಬೌದ್ಧ ಧರ್ಮದ ನಳಂದ ವಿಶ್ವವಿದ್ಯಾಲಯ ಉಚ್ಛ್ರಾಯ ಸ್ಥಿತಿ ಜನಿತ್ ಪ್ಲೇಸ್ ತಲುಪಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಪತಂಜಲಿ ಏನು ಬರ್ದಾನ? ಯೋಗ ಶಾಸ್ತ್ರ. ನೆಕ್ಸ್ಟ್, ಭೂಮಿ ಮತ್ತು ಅದರ ವಾತಾವರಣ ಸೂರ್ಯನಿಂದ ಪಡೆದ ವಿಕಿರಣ ರೇಡಿಯೇಷನ್. ಅಂದ್ರೆ ಸೂರ್ಯನ ಕಿರಣ ಭೂಮಿಗೆ ಹೆಂಗೆ ಬರ್ತಾವಂದ್ರೆ ರೇಡಿಯೇಷನ್ ಮೂಲಕ ಬರ್ತಾವ. ಸೂರ್ಯನ ಬೆಳಕು ಭೂಮಿಗೆ ಹೆಂಗೆ ಬರ್ತದಂದ್ರೆ ವಿಕಿರಣ ರೂಪದಲ್ಲಿ. ಅದು ಒಂದು ಶಕ್ತಿ. ಅದನ್ನು ಏನಂತೇಳಿ ಕರೀತಾರಂದ್ರೆ ಇನ್ಸೋಲೇಷನ್ ಅಂತಾರೆ. ಇನ್ಸೋಲೇಷನ್. ಐಸೋಥರ್ಮ್. ಥರ್ಮ್ ಅಂದ್ರೆ ಏನು? ಥರ್ಮೋಮೀಟರ್ನಿಂದ ಟೆಂಪ್ರೇಚರ್ ಆಯ್ತಲ್ಲ. ಐಸೋ ಅಂದರೆ ಈಕ್ವಲ್, ಥರ್ಮ್ ಅಂದರೆ ಟೆಂಪ್ರೇಚರ್. ಸಮನಾಗಿ ಬೀಳುವ ಎರಡು ಏನಂದ್ರೆ ಬಿಸಿಲ ಅಥವಾ ಏನಂದ್ರೆ ಉಷ್ಣ ಹೊಂದಿರುವ, ಸಮ ಉಷ್ಣ ಅಥವಾ ತಾಪ ಹೊಂದಿರುವ ಸ್ಥಳಗಳನ್ನು ಸೂಚಿಸಲಿಕ್ಕೆ ಐಸೋಥರ್ಮ್ ಅಂತಾರೆ. ಹಾಗಾಗಿ ಇನ್ಸೋ ಎನರ್ಜಿ ಅಲ್ಬಿಡೋ. ಅಲ್ಬಿಡೋ ಅಂದ್ರೆ ಸೂರ್ಯನ ಬೆಳಕ ಮೂಡಿಗೆ ಬಡೋದು ಅಥವಾ ವಾತಾವರಣಕ್ಕೆ ಬಡೋದು ಹೊಳ್ಳಿ ಹೋದ್ರೆ ಅಲ್ಬಿಡೋ ಅಂಥೇಳಿ ಕರೀತಾರೆ. ಅಲ್ಲಿದಿಂದನೇ ಹೊಳ್ಳಿ ಹೋಗ್ತದೆ ಮ್ಯಾಗಿಂದೆ. ಸೂರ್ಯನ ಬೆಳಕ ಭೂಮಿಗೆ ಬರೋದಕ್ಕೆ ಇನ್ಸೋಲೇಷನ್ ಅಂತಾರೆ. ಸೂರ್ಯ ಏನು ಅಂದ್ರೆ ಮಧ್ಯಮ ಗಾತ್ರದ ನಕ್ಷತ್ರ. ಇಟ್ ಈಸ್ ಅನ್ ಮಿಡಲ್ ಸೈಜ್ಡ್ ಸ್ಟಾರ್.
ಮಧ್ಯಮ ಗಾತ್ರದ ನಕ್ಷತ್ರ. ಹಾಗಾದರೆ ಭೂಮಿಗೆ ಸಮೀಪವಾದ ನಕ್ಷತ್ರ ಯಾವುದು ಅಂದ್ರೆ ಸೂರ್ಯ. ಇದು ಹೇಳಬೇಕು. ಸೂರ್ಯನೇ ಕೇಂದ್ರ ಸೌರವ್ಯೂಹದಲ್ಲಿ ಅಂತೇಳಿ ಹೇಳೋದು ಯಾರು ಅಂದ್ರೆ ಕೆಪ್ಲರ್. ಸೂರ್ಯನು ಏನಂದ್ರೆ ಕೋಪರ್ನಿಕಸ್ ಹೇಳಿದ್ದು ಯಾರು ಅಂದ್ರೆ ಕೋಪರ್ನಿಕಸ್. ಸೂರ್ಯನಲ್ಲಿ ಅಗಾಧವಾದ ಶಕ್ತಿಗೆ ಕಾರಣ ಬೈಜಿಕ ಸಮ್ಮಿಲನ. ಬೈಜಿಕ ಸಮ್ಮಿಲನ ಎಂದರೆ ನ್ಯೂಕ್ಲಿಯರ್ ಫ್ಯೂಷನ್. FUSSION ಫ್ಯೂಷನ್. FIL ಫ್ಯೂರಿ. ಎರಡು ಹಗುರವಾದ ಹೈಡ್ರೋಜನ್ ಪರಮಾಣುಗಳು ಸಮ್ಮಿಲನಗೊಂಡು ಭಾರವಾದ ಹೀಲಿಯಂ ಆಗಿ ಬಿಡುಗಡೆಗೊಳ್ಳುತ್ತದೆ. ಈ ಟೈಮ್ದಾಗ ಎನಾರ್ಮಸ್ ಅಗಾಧವಾದ ಶಕ್ತಿ ಬಿಡುಗಡೆಯಾಗ್ತದೆ. ಸೂರ್ಯನ ಹೊರಭಾಗದಲ್ಲಿ ಇರುವ ತಾಪಮಾನ 6000 ಕೇಂದ್ರದಲ್ಲಿ 2,00,000 ಡಿಗ್ರಿ ಸೆಲ್ಸಿಯಸ್ ಹೇಳಬಾರ್ರಿ. ಯಾಕೆ ಸೆಲ್ಸಿಯಸ್ ಹೇಳಬಾರ್ದು ಅಂದ್ರೆ ಸಿಸ್ಟಮ್ ಆಫ್ ಇಂಟರ್ನ್ಯಾಷನಲ್ SI ಯೂನಿಟ್ ಆಫ್ ದಿ ಟೆಂಪ್ರೇಚರ್ ಹೀಟದ್ದು ಅದರದ್ದು ಏನು ಓತಿ ಕೇಳಿದ್ರು ಅಂದರೆ ಕೆಲ್ವಿನಿ ಅದ. ಹಾಗಾಗಿ ಏನಂದ್ರೆ ತಾಪಮಾನ ಎದುರಾಗಿ ಹೇಳಬೇಕು ಅಂದರೆ ಕೆಲ್ವಿನದಾಗಿ ಹೇಳಬೇಕು, ಇಲ್ಲೇನು ಕೇನೆ ಇರಬೇಕು. ಸೂರ್ಯನ ಬೆಳಕು ಭೂಮಿಗೆ ಬಂದು ತಲುಪಲು ತೆಗೆದುಕೊಳ್ಳುವ ಸಮಯ 8 ನಿಮಿಷ 20 ಸೆಕೆಂಡ್ ಅಂಥೇಳಿ SSCಗೆ ಕೇಳಿದ ಕ್ವಶನ್ಸ್ದೊಳಗೆ ಆನ್ಸರ್ ಆಯ್ತಿದ್ದು. ಇದು ಹೇಳಬೇಕು ನಾವು. ಎಷ್ಟು ಏನಂದ್ರೆ ನಾವು ಅದಕ್ಕೆ ಸಂಬಂಧಪಟ್ಟಿರುವ ಪೂರಕ ವಿಚಾರಗಳು. ಸೂರ್ಯ ಅಂತಿಮವಾಗಿ ಹೇಗೆ ಏನದಂದ್ರೆ ಅಂತ್ಯಗೊಳ್ಳುತ್ತಾನೆ ಅಂದರೆ ವೈಟ್ ಡ್ವಾರ್ಫ್ ಶ್ವೇತ ಕುಬ್ಜವಾಗುತ್ತೆ. ಇಷ್ಟಿದ್ದು ಇಷ್ಟೇ ಆಯ್ತು. ನೆಕ್ಸ್ಟ್, ವಾತಾವರಣದ ಆರ್ದ್ರತೆಯನ್ನು ಇದರಿಂದ ಅಳೆಯುತ್ತಾರೆ. ಸೈಕ್ರೋಮೀಟರ್. ಈ ಸೈಕ್ರೋಮೀಟರ್ಗೆ ಇನ್ನೊಂದು ಏನಂತೀವಿ ಅಂದ್ರೆ ರಿಲೇಟಿವ್ ಹ್ಯುಮಿಡಿಟಿ ಅಂತೀವಿ. ಹ್ಯುಮಿಡಿಟಿ ಅಂದರೆ ಏನು? ಒಂದು ಕಬ್ಬಿಣ ಬುಟ್ಟೆ ನೀರು ಹಾಕಿ ಬಿಸಿಲಾಗಿ ಇಡ್ತೀವಿ, ಬಿಸಿಲು ಬೀಳೋಣ ನೀರೆಲ್ಲ ಆವಿಯಾಗಿ ಮ್ಯಾಗ ಹೋಗ್ತದೆ. ಆ ಮ್ಯಾಗಿರುವಂಥ ವಾತಾವರಣದ ನೀರಿನ ಹನಿ ಇರ್ತಾವಲ್ಲ ಅದಕ್ಕೆ ಆರ್ದ್ರತೆ ಅಂತಾರೆ, ಹ್ಯುಮಿಡಿಟಿ ಅಂತೀವಿ ನಾವು. ಹಾಗಾಗಿ ಇರೋದ್ರ ರಿಲೇಟಿವ್ ಹ್ಯುಮಿಡಿಟಿ ಮೇಜರ್ ಇನ್ ಸಾಪೇಕ್ಷ ಅನ್ನಂಗ ರಿಲೇಟಿವ್ ಹ್ಯುಮಿಡಿಟಿ ಅನ್ನಬೇಕಾಗಿತ್ತು. ಈ ಪ್ರಶ್ನೆಗೆ ಕರೆಕ್ಟ್ಗಾಗಿ ಆನ್ಸರ್ ಬೇಕಂದ್ರೆ ಬರೀ ಹ್ಯುಮಿಡಿಟಿ ವಾತಾವರಣದ ಆರ್ದ್ರತೆ ಅಳೆಯುವುದು ಬರೀ ಈ ಪ್ರಶ್ನೆಗೆ ಅಷ್ಟೇ ಆನ್ಸರ್ ಕೊಡಬೇಕು ಅಂದರೆ ಇದಕ್ಕೆ ಆನ್ಸರ್ ಕರೆಕ್ಟ್ ಆಗಲ್ಲ. ಇದಕ್ಕಿಷ್ಟಕ್ಕೆ ತೊಗೊಂಡೇವಂದ್ರೆ ಈ ಉತ್ತರನೇ ತಪ್ಪಾಗ್ತದೆ. ಇದಕ್ಕೆ ಹಿಂದೆ ರಿಲೇಟಿವ್ ಅನ್ನೋದು ಸಾಪೇಕ್ಷ ಆರ್ದ್ರತೆ ಅನ್ನೋದು ವರ್ಡ್ ಇತ್ತು ಅಂದರೆ ಕರೆಕ್ಟ್ ಆಗ್ತಾರೆ ಇದು. ಹಾಗಾದರೆ ಬರೀ ಆರ್ದ್ರತೆ ಇತ್ತು ಅಂದರೆ ಈ ಸದ್ಯಕ್ಕೆ ಇದಕ್ಕೆ ಕರೆಕ್ಟ್ ಯಾವುದು ಅಂದ್ರೆ ಹೈಗ್ರೋಮೀಟರ್ ಅಂತ ಹೇಳಿ ಬರ್ತವೆ. ಏನು ಬರ್ತದೆ ಇದಕ್ಕೆ? ಹೈಗ್ರೋಮೀಟರ್. ಇದು ಕರೆಕ್ಟ್ ಈ ಸದ್ಯಕ್ಕೆ ಆನ್ಸರ್ ಅಲ್ಲ. ಈ ಆಪ್ಷನ್ದಾಗ ಇಲ್ಲ ಅಂದಕ್ರ ನಾವು ಸೆಕೆಂಡ್ರಿ ಆಪ್ಷನ್ ಯಾವುದು ಅಂದ್ರೆ ವಾತಾವರಣದ ಆರ್ದ್ರತೆ ಸೈಕ್ರೋಮೀಟರ್ ಅಥವಾ ಆರ್ದ್ರ ಒಣ ಬಲ್ಬ್ ಥರ್ಮಾಮೀಟರ್. ಹಾಗಾದರೆ ಇಲ್ಲಿ ಏನಿರಬೇಕು ವರ್ಡ್ ಅಂದ್ರೆ ಸಾಪೇಕ್ಷ ಅನ್ನೋದು ಬೇಕು. ಸಾಪೇಕ್ಷ ಅಂದ್ರೆ ರಿಲೇಟಿವ್ ಅಟ್ಮಾಸ್ಫರಿಕ್ ಹ್ಯುಮಿಡಿಟಿ ಅಂದಂಗ ಇದು ಗೊತ್ತಿರಬೇಕು. ಗಾಳಿಯ ವೇಗ ಅಳೆಯುವುದು ಎನಿಮಾಮೀಟರ್. ಹಾಗಾಗಿ ಹೈಡ್ರೋಮೀಟರ್ ಎನ್ನುವುದು ಇದು ಏನಂದ್ರೆ ದ್ರವದ ಡೆನ್ಸಿಟಿ ಅಳಿತದೆ. ನೆಕ್ಸ್ಟ್, ಸಿಂಗಾರೇಣಿ ಎಲ್ಲಿದೆ? ತೆಲಂಗಾಣ ರಾಜ್ಯದಲ್ಲಿ ಇದೆ. ಇಡೀ ದಕ್ಷಿಣ ಭಾರತದ ದೊಡ್ಡದಾದ ಕಲ್ಲಿದ್ದಲಿನ ಗಣಿರಿದು. ಹಾಗಾದರೆ ಯಾವ ನದಿಯ ಪ್ರದೇಶದಲ್ಲಿ ಅದ? ಗೋದಾವರಿ ನದಿ ಪ್ರದೇಶದಲ್ಲಿ ಅದ. ಇದು ಈ ಸದ್ದ. ನೆಕ್ಸ್ಟ್, ಯಾವ ಗ್ರಹವನ್ನು ಭೂಮಿಯ ಸಹೋದರಿ ಎನ್ನುತ್ತಾರೆ? ಶುಕ್ರ. ಇದರಲ್ಲಿ ಏನು ಕಂಡುಬರುತ್ತದೆ? ಹಸಿರುಮನೆ ಅನಿಲ ಕಂಡುಬರುತ್ತದೆ. ಹಸಿರುಮನೆ ಅನಿಲದಲ್ಲಿ ಯಾವುದು ಕಂಡುಬರ್ತದೆ? CO2 ಕಂಡುಬರ್ತದೆ. ಹಾಗಾದರೆ ಈ ಹಸಿರುಮನೆ ಅನಿಲಗಳು ಎಲ್ಲೆಲ್ಲೇ ಕಂಡುಬರ್ತಾವ ಅಂತ ಕೇಳಿದ್ರು ಅಂದ್ರೆ 4 ಕಡೆ ಅದಾವೆ. ಒಂದು ಭೂಮಿ ಮ್ಯಾಗಂತರೂ ಕಂಡುಬರ್ತಾವೆ, ಗ್ರೀನ್ ಹೌಸ್ ಗ್ಯಾಸ್. ಎರಡನೆಯದು ಶುಕ್ರ ಮ್ಯಾಗ ಕಂಡುಬರ್ತಾವೆ. ಮೂರನೆಯದ್ದು ಕೆಂಪು ಗ್ರಹ ಅಂದ್ರೆ ಯಾವುದು ರೆಡ್ ಪ್ಲಾನೆಟ್ ಅಂತ ಹೇಳಿ ಕರಿತೀವಲ್ಲ, ಮಂಗಳ ಗ್ರಹದಲ್ಲಿ ಕಂಡುಬರ್ತಾವೆ, ಮಂಗಳ. ಇನ್ನು ಒಂದು ಟೈಟಾನ್ ಅಂತೇಳಿ ಉಪಗ್ರಹ ಅದ, ಎದರದು ಅಂದ್ರೆ ಶನಿ ಗ್ರಹದ್ದು, ಅಲ್ಲಿನೂ ಕಂಡುಬರ್ತಾವೆ. ಈ 4 ಥರದೊಳಗೆ ಏನಂದ್ರೆ ಹಸಿರುಮನೆ ಅನಿಲಗಳು. ಇವತ್ತರದಿಂದ ಏನಾಯ್ತು ಅಂದ್ರೆ ಟೆಂಪ್ರೇಚರ್ ಹೆಚ್ಚಿಗೆ ಆಗ್ತದೆ. ಅದಕ್ಕಾಗಿಯೇ ಇದನ್ನು ನಾವೇನಂತೀವಿ ಅಂದ್ರೆ ಸರಾಸರಿ ಹೆಚ್ಚು ತಾಪಮಾನ ಹೊಂದಿದೆ ಶುಕ್ರ ಗ್ರಹ.
ರೈತನ ಮಿತ್ರ ಅಂತೇಳಿ ಕರೀತಾರೆ. ರಾತ್ರಿ ಆಕಾಶದಲ್ಲಿ ನಕ್ಷತ್ರದಂತೆ ಹೊಳಿತಿರ್ತದೆ. ನಸಕನ 4 ಗಂಟೆಗೆ ರೈತ ಹೊಲ್ದಾಗ ಮುಕ್ಕೊಂಡು ಅವ್ನಿಗೆ ಸೀದಾ ನೋಡಿದ್ರೆ ಕಣ್ಣಿನ ಮೇಗೆ ಕಾಣಿಸ್ತದೆ. ಅವ ಕರೆಕ್ಟ್ ಕಣ್ಣಿನ ಮ್ಯಾಗ ಸ್ಟೇಟ್ ಕಾಣಿಸ್ತದೆ. 4 ಗಂಟೆ ಆಗ್ಯದತ್ತ ಎದ್ದು ಬಿಡ್ತಾನೆ. ದನಗಳಿಗೆ ಮೇವು ಹಾಕ್ಕೊಂಡು ಅವಕ್ಕೆ ಮೇಯಿಸ್ಲು ಅವನ್ನ ತೊಗೊಂಡು ಕಿಸ್ರು ಹೊಲಕ್ಕೆ ಏನಂದ್ರೆ ಗಳೆ ಹೊಡ್ಲಿಕ್ಕೆ ಹೋಗ್ತಾನೆ. ಇದರ ಅರ್ಥ ಏನಂದ್ರೆ ರೈತನ ಮಿತ್ರ ಅಂತಾರೆ, ಭೂಮಿಯ ಅವಳಿ ಗ್ರಹ ಅಂತಾರೆ, ಟ್ವೀನ್ಸ್ ಆಫ್ ದಿ ಅರ್ತ್ ಅಂತಾರೆ, ಭೂಮಿಯ ಸಹೋದರಿ ಅಂತಾರೆ, ಸಿಸ್ಟರ್ ಆಫ್ ದಿ ಅರ್ತ್ ಅನ್ಬೋದು, ಹೆಚ್ಚು ಹೊಳೆಯುವ ಗ್ರಹ, ಹೆಚ್ಚು ತಾಪಮಾನದ ಗ್ರಹ, ಇವೆಲ್ಲ ಕರೀತಾರೆ ಇದಕ್ಕೆ. ಇವಕ್ಕೆರಡಕ್ಕೂ ಉಪಗ್ರಹಗಳಿಲ್ಲ ನೋಡ್ರಿ. ಒಟ್ಟು ಇವಕ್ಕೆರಡಕ್ಕೆ ಏನಿಲ್ಲ, ಉಪಗ್ರಹಗಳೇ ಇಲ್ಲ. ಹಾಗಾಗಿ ಇದು ನೀರಿನಾಗ ತೇಲ್ತದೆ. ಇದು ಕಡಿಮೆ ಡೆನ್ಸಿಟಿ ಅದು. ಇದಕ್ಕೆ ರೆಡ್ ಪ್ಲ್ಯಾನೆಟ್ ಅಂತಾರೆ. ಯಾಕಂದ್ರೆ ರೆಡ್ ಅಂದ್ರೆ ಏನು, ಕಬ್ಬಿಣ ಹೆಚ್ಚಿಗೆ ಅದು. ಇದ್ರೊಳಗೆ ರೆಡ್ ಪ್ಲ್ಯಾನೆಟ್ ಅಂತಾರೆ. ಇದರದ್ದು ಪ್ರಮುಖವಾದ ಉಪಗ್ರಹ ಯಾವುದು ಅಂದ್ರೆ ಫೈಬೋಸ್ ಡಿಮೋಸ್ ಅಂತೇಳಿ 2 ಬರ್ತಾವೆ. ಫೈಬೋಸ್ ಡಿಮೋಸ್. ಅತಿ ಹೆಚ್ಚು ಉಪಗ್ರಹ ಹೊಂದಿರುವುದು ಯಾವುದು? ಶನಿನೇ. ನೀರನ್ನ ತೇಳ್ತದೆ ಅಂತ ಹೇಳೋದು. ಎಲ್ಲರಿಗೂ ಧನ್ಯವಾದಗಳು.